ನಮಸ್ಕಾರ ವೀಕ್ಷಕರೇ, ಇವತ್ತಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ತುಣುಕು ಚಿತ್ರವನ್ನು ನೋಡ್ಕೊಂಬರೋಣ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎಂಬ ನುಡಿಗಟ್ಟು ಕೇಳಿರಲಿಕ್ಕೆ ಸಾಕು. ಹಾಗೆ ಹೊಟ್ಟೆ ದಪ್ಪ ಇರುವವರನ್ನ ಹೊಟ್ಟೆ ಹೊಟ್ಟೆ ಡುಮ್ಮಣ್ಣ ಗುಡಾಣ ಎಂದೆಲ್ಲ ರೇಗಿಸುವುದನ್ನ ಕೇಳಿರಬಹುದು. ದಪ್ಪಗಿನ ಹೊಟ್ಟೆಯನ್ನ ಬೊಜ್ಜು ಎಂದು ಕರೆಯುವುದು ರೂಢಿಯಲ್ಲಿದೆ. ಇದು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಬೊಜ್ಜು ಇಂದು ಎಲ್ಲರನ್ನೂ ಕಾಡುತ್ತಿರುವ ಸಮಸ್ಯೆಯಾಗಿ ಪರಿಣಮಿಸಿದೆ. ಇದರ ಪರಿಣಾಮವಾಗಿ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳು ಎದುರಾಗಿ ಮನುಷ್ಯ ಎದೆಗುಂದುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಜನಸಾಮಾನ್ಯರು ಬೊಜ್ಜನ್ನು ಕರಗಿಸಲು ನಾನಾ ರೀತಿಯಲ್ಲಿ ಪ್ರಯತ್ನ ಪಡುತ್ತಿದ್ದಾರೆ. ಈ ಪರದಾಟದಲ್ಲಿ ಸೂಕ್ತವಲ್ಲದ ಅಂತೆ ಕಂತೆಗಳಿಂದ ಕೂಡಿದ ಮಾಹಿತಿಯನ್ನ ಪಡೆದು ಅದನ್ನು ಅನುಸರಿಸಿ ಇನ್ನಷ್ಟು ತೊಂದರೆಗಳಿಗೆ ಬಲಿಯಾಗುತ್ತಿದ್ದಾರೆ. ಇದರಿಂದ ಬಚಾವಾಗಬೇಕಾದರೆ ಪರಿಣಿತ ವೈದ್ಯರಿಂದ ಸೂಕ್ತ ಮಾಹಿತಿಯನ್ನ ಪಡೆದು ಅದನ್ನು ಪಾಲಿಸಬೇಕು. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರುವ ಕಲ್ಸ್ ಅಂಡ್ ಕರ್ವ್ಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ನಲ್ಲಿ ಕಾಸ್ಮೆಟಿಕ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗಿರೀಶ್ ಎಸಿ ಅವರು ಬೊಜ್ಜುತನ ಸತ್ಯಾಂಶಗಳು ಎನ್ನುವ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಈ ಸಮಸ್ಯೆಗೆ ಇರುವ ಪರಿಹಾರೋಪಾಯಗಳನ್ನು ಮತ್ತು ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಇಚ್ಛಿಸುವವರು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇವಾಗ ನಾವು ನೋಡಿದ ಹಾಗೇನೆ ಇವಾಗ ಈ ಸತ್ಯಾಂಶಗಳು ಅಂತ ಹೇಳುವಂಥದ್ದು ಒಂದು ವಿಚಾರಕ್ಕೆ ಬಂದಾಗ ಅನೇಕ ರೀತಿಯಾದಂಥ ಒಂದು ಸತ್ಯಾಂಶಗಳು ಆ್ಯಕ್ಚುಲ್ ಆಗಿ ಇರ್ತದೆ ಅಂತ ಹೇಳಿ ನಮ್ಮ ಭಾವನೆ. ಅಂತ ಹೇಳಿದ್ರೆ ಇವಾಗ ಪರ್ಟಿಕ್ಯುಲರ್ಲಿ ಇವಾಗ ತೂಕ ಅತಿಯಾಗಿ ಆಗುವಂಥದ್ದು, ಬೊಜ್ಜು ಅಂತ ಹೇಳುವಂಥದ್ದು, ಬೊಜ್ಜು ಕರಗಿಸುವಂಥದ್ದು ಸಾಕಷ್ಟು ರೀತಿಯಲ್ಲಿ ಇವಾಗ ಮಾಹಿತಿ ಅಂತ ಹೇಳಿ ದೊರಕ್ತಾ ಇರೋದ್ರೊಳಗೆ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಸ್ವಲ್ಪ ಮಟ್ಟಿಗೆ ಸತ್ಯ ಅನ್ನೋ ತಿಳ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ಡಾಕ್ಟರ್, ಇವಾಗ ಈ ಬೊಜ್ಜಿಗೆ ಈ ಹೆಚ್ಚಿನ ಆಹಾರ ಸೇವನೆ ತಗೊಂಡಾಗ ಮಾತ್ರ ಈ ಥರ ಬೊಜ್ಜುತನ ಜಾಸ್ತಿ ಆಗ್ತದೆ ಅಂತ ಹೇಳುವಂಥ ಒಂದು ನಂಬಿಕೆ ಇದೆ. ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಪಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. ಸರಿ, ಈಗ ಅದು ಬೊಜ್ಜಿನ ಕಾರಣಗಳಿಗೆ ಒಂದು ಅನೇಕ ಕಾರಣಗಳಿರ್ತವೆ. ಸೊ ಅದರಲ್ಲಿ ನಾವು ಅಂದರೆ ಅದರಲ್ಲಿ ಗೊಂದಲಗಳಿರ್ತದೆ ಅಂತ ಹೇಳ್ಬೋದು. ಯಾವುದು ಅದು ಪ್ರಾಮುಖ್ಯವಾದ ಕಾರಣ ಅಂತೇಳಿ ಇದು ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಈ ಕಾರಣಗಳಲ್ಲಿ ಮೊದಲನೇದಾಗಿ ಕಾಣಿಸ್ತಕ್ಕಂಥದ್ದು ಅದು ಹೆರಿಡಿಟರಿ ಅಂತ ಹೇಳಿ, ಅಂದರೆ ಅನುವಂಶೀಯತೆ. ಅವರಲ್ಲಿ ಅಂದರೆ ಅವರ ತಂದೆ ತಾಯಿಗಳಲ್ಲಿ ಈ ಬೊಜ್ಜುತನ ಇದ್ದಾಗ ಅಥವಾ ಅವರ ಒಂದು ಈಗ ತಂದೆಯವರ ಕಡೆ ಅಥವಾ ತಾಯಿಯವರ ಕಡೆ ಈ ಬೊಜ್ಜುತನ ಒಂದು ಇದ್ದಾಗ ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಒಂದು ಅರ್ಲಿಯರ್ ಏಜಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಹೀಗೆ ಅದು ಒಂದು ಕಂಟಿನ್ಯೂ ಆಗುತ್ತೆ ಹಾಗೆ ಲೈಫ್ ಟೈಮು. ಇದು ಒಂದು ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು. ಈಗ ಕೆಲವರಿಗೆ ಪ್ರೆಗ್ನೆನ್ಸಿ ಆಗಿದ ಮೇಲೆ ಬರುತ್ತೆ, ಆದರೆ ಅವ್ರಿಗೆ ಒಂದು ತಾಯಿಯವರಿಗೆ ನೋಡಿದಾಗ ಅಲ್ಲಿ ಅವ್ರಿಗೆ ತಾಯಿಯವ್ರಿಗೆ ಅದೇ ರೀತಿ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಿರ್ತಾರೆ. ಅಲ್ಲಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಮಗೆ ಒಂದು ವೈಜ್ಞಾನಿಕವಾಗಿ ನೋಡಿದಾಗ ಪ್ರಮುಖವಾದ ಕಾರಣ ಅಲ್ಲಿ ಒಂದು ಇದು ಹೆರಿಡಿಟರಿ ಅಥವಾ ಅನುವಂಶೀಯತೆ ಅಂತ ಇರುತ್ತೆ. ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಅಂದರೆ ಇನ್ನಿತರೆ ಕಾರಣಗಳು ಅಂತ ನಾವು ನೋಡಿದಾಗ ಇಲ್ಲಿ ನಾವು ಅಂದರೆ ಹೆಚ್ಚಿನ ಆಹಾರ ಸೇವನೆ ಇರುತ್ತೆ, ಅಥವಾ ಎಕ್ಸಸೈಸ್ಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಆಟೋಟ ಚಟುವಟಿಕೆಗಳಲ್ಲಿ ಕಡಿಮೆ ಭಾಗವಹಿಸ್ತಕ್ಕಂಥದ್ದು, ಹಾಗೆ ಆಮೇಲೆ ಆಲ್ಕೋಹಾಲ್ ಜಾಸ್ತಿ ತಗೊಳ್ತಕ್ಕಂಥದ್ದು, ಈಗ ನಾನ್ ವೆಜ್ ಫುಡ್ಡನ್ನು ಸಹ ಜಾಸ್ತಿ ತಗೊಳ್ತಕ್ಕಂಥದ್ದು, ಈ ಎಲ್ಲ ಒಂದು ಅತಿ ಹೆಚ್ಚಿನ ಒಂದು ಆಹಾರ ಸೇವನೆ ಮಾಡಿದ ಎಣ್ಣೆ ಪದಾರ್ಥಗಳು, ಹೀಗೆ ಇದೆಲ್ಲ ಒಂಥರ ಕಾಂಟ್ರಿಬ್ಯೂಟರಿ ಅಂದರೆ ಅದು ಒಂದು ಕಾರಣವಾಗಿರುತ್ತದೆ. ಸೊ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ, ಅದೇ ಪ್ರಮುಖವಾದ ಕಾರಣ ಹೆರಿಡಿಟರಿ ಇರ್ತದೆ. ಹೌದು, ಓಕೆ, ಆ ರೀತಿಯಲ್ಲಿ. ಬಟ್ ಆದ್ರೂ ಸಹ ಇವಾಗ ಒಂದು ಆಹಾರ ಸೇವನೆ ಅಂತ ಹೇಳುವಂಥ ಒಂದು ಪ್ರಶ್ನೆಗೆ ಬಂದಾಗ ಇದು ಆಹಾರ ಸೇವನೆಯಿಂದ ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಇಫೆಕ್ಟ್ ಅನ್ನೋದು ಇರ್ತದ ಡಾಕ್ಟರ್, ಅಥವಾ ಬೇರೆ ಉಳಿದಿರುವಂಥ ನೀವೆಲ್ಲ ಫ್ಯಾಕ್ಟರ್ಗಳು ಹೇಳಿದ್ರೆ ಅದೇ ಪ್ರಮುಖ ಅಂತ ಹೇಳುವಂಥದ್ದು? ಪ್ರಮುಖ ಅಂತ ಹೇಳಿದ್ರೆ ಈಗ ತೆಳು ವ್ಯಕ್ತಿ ಯಾವಾಗಲೂ ಲೈಫ್ ಟೈಮ್ ಅವ್ರು ಹೆಚ್ಚಿಗೆ ಆಹಾರ ತಗೊಂಡ್ರು ತೆಳುವಾಗೇ ಇರ್ತಾರೆ. ಹೌದು. ಆದರೆ ನಾರ್ಮಲ್ ವ್ಯಕ್ತಿ ಸ್ವಲ್ಪ ಹೆಚ್ಚಿನ ಆಹಾರ ಸೇವನೆ ಮಾಡಿದಾಗ ಸ್ವಲ್ಪ ದಪ್ಪ ಆಗ್ತಾರೆ. ಆದರೆ ಆಲ್ರೆಡಿ ಹೆರಿಡಿಟರಿ ಪ್ರೋನ್ ಇದ್ದವರಿಗೆ ಕಡಿಮೆ ಆಹಾರ ಸೇವನೆ ಮಾಡಿದ್ರು ಸಹ ಅವರು ದಪ್ಪ ಆಗ್ತಾರೆ. ಅಂದ್ರೆ ಅಲ್ಲಿ ಅನುವಂಶೀಯತೆಗೆ ಬಹಳ ಪ್ರಾಮುಖ್ಯತೆ ಇರ್ತದೆ. ಅದಕ್ಕೆ ಕೆಲವರದ ಹೇಳ್ತಾರೆ, ನಾವು ಎಷ್ಟೇ ಆಹಾರ ತಗೊಂಡ್ರು ಕೆಲವರು ದಪ್ಪ ಆಗ್ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ, ಆದ್ರೆ ಅಲ್ಲಿ ಅವ್ರು ದಪ್ಪ ಆಗ್ಲಿಕ್ಕೆ ಸಾಧ್ಯತೆ ಇರಲ್ಲ. ಕೆಲವರು ದಪ್ಪ ಆಗಿರ್ತಾರೆ, ಅವ್ರು ತುಂಬಾ ಕಡಿಮೆ ಆಹಾರ ಸೇವನೆ ಮಾಡ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ಕಂಟ್ರೋಲ್ ಆಗ್ತಾ ಇಲ್ಲ, ಹಾಗೂ ದಪ್ಪ ಆಗ್ತಾ ಇರ್ತಾರೆ. ಸೊ ಅಲ್ಲಿ ಪ್ರಾಮುಖ್ಯ ಅಂದ್ರೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಹೆರಿಡಿಟರಿ ಅಂತ ಹೇಳ್ಬೋದು. ಅದೇ ರೀತಿ ಈಗ ನಾರ್ಮಲ್ ಪರ್ಸನ್
ಅದು ಹೆರಿಡಿಟರಿ ಕಾರಣ ಇರೋದಿಲ್ಲ. ಆದರೆ ಅವರಿಗೆ ಒಂದು ಈ ಫುಡ್ಡನ್ನು ಜಾಸ್ತಿ ತಗೊಂಡಾಗ ಡೆಫಿನೆಟ್ಲಿ ಅದೊಂದು ಒಬೆಸಿಟಿ ಆಗ್ತಕ್ಕಂಥದ್ದು ಇರ್ತದೆ. ಸೊ ಕಾಂಟ್ರಿಬ್ಯೂಟರಿ ಅಂತ ಹೇಳ್ಬೋದು. ಬಟ್ ಇವಾಗ ಈ ಬೊಜ್ಜುತನದಲ್ಲಿ ಈ ಫ್ಯಾಟ್ ಸೆಲ್ಸ್ ಅಂತ ಹೇಳುವಂಥ ಒಂದು ಅದರದ್ದು ಸಂಖ್ಯೆ ಸ್ವಲ್ಪ ಹೆಚ್ಚಾಗ್ತದೆ ಅಂತ ಹೇಳುವಂಥ ಒಂದು ನಂಬಿಕೆ ಇದೆ ಅಥವಾ ಅರ್ಥ ಮಾಡ್ಕೊಳ್ಳುವಂಥ, ಇದು ಸೂಕ್ತವಾಗಿ ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟರ್? ಇಲ್ಲಿ ನಾವು ಒಬೆಸಿಟಿಯನ್ನು ನಾವು ಅಂದರೆ ಬೇಸಿಕ್ ಅಂತ ನಾವು ಬೇಸಿಕ್ ಆಫ್ ಇದನ್ನು ಒಬೆಸಿಟಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಇಲ್ಲಿ ಎಲ್ಲರೂ ತಿಳ್ಕೊಳ್ಳೋದೇನೆಂದರೆ ನಮ್ಮಲ್ಲಿ ಇದೆ ಕೊಬ್ಬಿನ ಒಬೆಸಿಟಿ ಅಂದರೆ ಕೊಬ್ಬಿನ ಕೋಶಗಳು ಜಾಸ್ತಿ ಆಗುತ್ತೆ ಅಂತ, ಕೊಬ್ಬಿನ ಕೋಶಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಹ್ಯೂಮನ್ ಬಾಡಿಯಲ್ಲಿ 1000 ಇದೆ ಅಂತ ಇಟ್ಕೊಂಡಾಗ ಅವರಿಗೆ ಒಂದು 2000 3000 ಅಥವಾ 4000 ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ ಅನ್ನೋ ಒಂದು ಭಾವನೆ ಇರ್ತದೆ. ಸೊ ಇಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಕೊಬ್ಬಿನ ಕೋಶಗಳು ಲೈಫ್ ಟೈಮ್ ಪರ್ಮನೆಂಟ್ ಅಂದರೆ ಸೇಮ್ ಇರ್ತದೆ, ಸಂಖ್ಯೆ ಹೆಚ್ಚಾಗುವುದಿಲ್ಲ. ಇಲ್ಲಿ ಒಂದು ಕೊಬ್ಬಿನ ಕೋಶಗಳ ಅಂದ್ರೆ ಹಿಗ್ಗುವಿಕೆ ಅಂದ್ರೆ ದಪ್ಪ ಆಗ್ತಾ ಹೋಗುವಂಥದ್ದು ಯಾವುದೇ ಒಂದು ಕಾರಣ ಇರಬಹುದು, ಅಂದ್ರೆ ಹೆರಿಡಿಟರಿ ಸಿಗ್ನಲ್ ಇರಬಹುದು ಅಥವಾ ಇನ್ನಿತರ ನಾನು ಆಲ್ರೆಡಿ ಕಾರಣಗಳ ಮೆನ್ಷನ್, ಯಾವುದೇ ಒಂದು ಕಾರಣಕ್ಕೆ ಆ ಕೊಬ್ಬಿನ ಒಂದು ಕೋಶ ಹಿಗ್ಗುತ್ತಾ ಹೋಗುತ್ತೆ, ಅದಕ್ಕೆ ಒಬೆಸಿಟಿ ಅಂತ ಹೇಳ್ತಾರೆ. ಇಲ್ಲಿ ಅಥವಾ ಅವರು ಒಂದು ಆಹಾರ ಪದ್ಧತಿಯಲ್ಲಿ ಕಡಿಮೆ ಮಾಡಿಕೊಂಡಾಗ ಅಥವಾ ಎಕ್ಸಸೈಸ್ ಅನ್ನ ಮಾಡಿಕೊಂಡಾಗ ಅದು ಸ್ವಲ್ಪ ಮಟ್ಟಿಗೆ ಕುಗ್ಗುತ್ತೆ. ಸೊ ಕುಗ್ಗೋದು ಇರುತ್ತೆ, ಆದರೆ ಈ ಫ್ಯಾಟ್ಸ್ ನಂಬರ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಇರುವುದಿಲ್ಲ. ಓಕೆ, ಬಟ್ ಇವಾಗ ಈ ಉಪವಾಸ ಮಾಡುವಂಥದ್ದು ಅಥವಾ ಕಡಿಮೆ ಆಹಾರ ಸೇವನೆ ಮಾಡೋದ್ರಿಂದ ಇದನ್ನ ಕಮ್ಮಿ ಮಾಡುವಂಥ ಚಾನ್ಸಸ್ ಇರ್ತದೆ ಡಾಕ್ಟ್ರೆ? ಎಲ್ಲರೂ ಅದೇ ಪ್ರಮುಖವಾಗಿ ಅದೇ ನ್ಯಾಚುರಲ್ ಮೆಥಡ್ಸ್ಗೆ ಟ್ರೈ ಮಾಡ್ತಕ್ಕಂಥದ್ದು ಒಂದು ಮೊದಲನೇ ಒಂದು ಯೋಚನೆ ಮಾಡ್ತಾರೆ. ಅಂದರೆ ನ್ಯಾಚುರಲ್ ಆಗಿ ಅದು ಏನಾದರೂ ಒಂದು ಟ್ಯಾಕಲ್ ಮಾಡ್ಬೋದಾ, ಅದನ್ನು ಒಂದು ಪರಿಹಾರ ಕಂಡುಕೊಳ್ಬೋದಾ ಅಥವಾ ಕಡಿಮೆ ಮಾಡ್ಬೋದಾ ಅಂತ ಒಂದು ಯೋಚನೆ ಮಾಡೇ ಮಾಡ್ತಾರೆ. ಸೊ ಅದರಲ್ಲಿ ನ್ಯಾಚುರಲ್ ಮೆಥಡ್ಸಲ್ಲಿ ಅವರು ಮೊದಲನೇದಾಗಿ ನೋಡೋದು ಒಂದು ಕಡಿಮೆ ಆಹಾರ ಸೇವನೆ ಅಂತ ಹೇಳಿ. ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಕಡಿಮೆ ಆಹಾರ ಸೇವನೆ ಮಾಡುವುದು ಸರಿಯಲ್ಲ. ಇಲ್ಲಿ ಏನಾಗುತ್ತೆ, ಕಡಿಮೆ ಆಹಾರ ಸೇವನೆ ಮಾಡೋದ್ರಿಂದ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಆಗುತ್ತೆ. ವಿಟಮಿನ್ ಡಿಫಿಷಿಯನ್ಸಿ ಇರ್ಬೋದು ಅಥವಾ ಮಿನರಲ್ ಡಿಫಿಷಿಯನ್ಸಿ ಇರಬಹುದು ಅಥವಾ ಇನ್ನಿತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಇರುತ್ತೆ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ, ಹೀಗೆ ಅವರು ಒಂದು ವೀಕ್ನೆಸ್ ಆಗ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳೋದು ಅವ್ರಿಗೆ ಉಪವಾಸ ಮಾಡೋದು ಒಂದು ಸರಿಯಾದ ವಿಧಾನ ಅಲ್ಲ. ಅದು ಸಮತೋಲನ ಆಹಾರ ಅಂತ ಹೇಳ್ತೀವಿ ನಾವು. ಅಂದರೆ ಎಲ್ಲನೂ ಒಂದು ಈಕ್ವಲ್ ಆಗಿದ್ದು ಡ್ರೈ ಫ್ರೂಟ್ಸು, ನಾರ್ಮಲ್ ಫುಡ್ಡು, ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇರ್ತವೆ ಕೆಲವು ಫುಡ್. ಅಂದರೆ ಈ ರಾಗಿ ಅಥವಾ ಚಪಾತಿ ಅನ್ನೋದನ್ನು ಜಾಸ್ತಿ ಬಳಸಿ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇರುತ್ತೆ, ಅಂದರೆ ಲೈಕ್ ರೈಸ್ ಈ ಥರ ಇರುತ್ತೆ, ಅದನ್ನು ಕಡಿಮೆ ಉಪಯೋಗಿಸ್ಕೊಂಡು ಒಂದು ಹೊಟ್ಟೆ ತುಂಬ ಇದು ತಗೊಳ್ದಲೆ ಆಹಾರನ ಒಂದು ಮುಕ್ಕಾಲು ಹೊಟ್ಟೆ ಆ ಥರ ಊಟ ಮಾಡಿಕೊಂಡು ಈ ಥರ ಸಮತೋಲನ ಆಹಾರ ಮಾಡಿದಾಗ ಅದು ಬ್ಯಾಲೆನ್ಸ್ಡ್ ನನ್ನ ಡಯಟ್ ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಅವರು ಒಂದು ಬೊಜ್ಜನ್ನು ಕಂಟ್ರೋಲ್ ಇಟ್ಕೊಳ್ಬೋದು. ಆದರೆ ಬೊಜ್ಜನ್ನು ಕಂಟ್ರೋಲ್ಗೆ ಮಾಡಲಿಕ್ಕೇ ಒಂದು ಈ ಉಪವಾಸ ಮಾಡೋದು ಸರಿ ಹೋಗೋದಿಲ್ಲ. ಬಟ್ ಆದರೂ ಇವಾಗ ಕೆಲವೊಂದು ಬಾರಿ ಇವಾಗ ಲೈಪೋಸೆಕ್ಷನ್ ಅಂತ ಹೇಳುವಂಥದ್ದನ್ನ ವಿಧಾನವಾಗಿ ಅಲ್ಲಿ ಅಳವಡಿಸ್ಕೊಂಡ್ರು ಸಹ ಲೈಪೋಸೆಕ್ಷನ್ನಿಂದ ಸ್ವಲ್ಪ ಮಟ್ಟಿಗೆ ಇವಾಗ ನಿಮ್ಮ ಫ್ಯಾಟ್ ಸೆಲ್ಸ್ ಎಲ್ಲ ಹೋಗಿದೆ ಅಂತ ಹೇಳಿದ್ರು ಸಹ ಮತ್ತೊಮ್ಮೆ ಇವಾಗ ವೆಯ್ಟ್ ಗೇನ್ ಆಗುವಂಥ ಒಂದು ಚಾನ್ಸಸ್ ಇದೆ ಅನ್ನೋ ಒಂದು ನಂಬಿಕೆ ಇರ್ತದೆ ಅಥವಾ ಒಂದು ಭಯ ಕೂಡ. ಇದಕ್ಕೆ ಸೂಕ್ತವಾಗಿ ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಮೊದಲನೇದಾಗಿ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಒಂದು ವೈಜ್ಞಾನಿಕವಾಗಿ ಒಬೆಸಿಟಿಗೆ ಒಂದು ಅತ್ಯಾಧುನಿಕ ಅಥವಾ ಒಂದು ಸರಿಯಾದ ಉತ್ತರ ಅಂದರೆ ಲೈಪೋಸೆಕ್ಷನ್. ಈ ಲೈಪೋಸೆಕ್ಷನಲ್ಲಿ ನಾವು ಒಂದು ಫಿಕ್ಸೆಡ್ ನಂಬರ್ ಆಫ್ ಫ್ಯಾಟ್ಸನ್ನು ನಾವು ಬಾಡಿಯಿಂದ ನಾವು ತೆಗಿತೇವೆ. ಇಲ್ಲಿ ಏನಾಗಿರುತ್ತೆ ಲೈಪೋಸೆಕ್ಷನ್ ನಾವು ಅರ್ಥ ಮಾಡ್ಕೊಳಕ್ಕೆ ನೋಡಿದಾಗ ಇಲ್ಲಿ ನಾವು ಒಂದು ಕಾರಣಗಳನ್ನು ನೋಡಿದ್ವಿ. ಹೆರಿಡಿಟ್ರಿ ಪ್ರಕಾರವಾಗಿ ಒಂದು ಸಿಗ್ನಲ್ ಕೊಡ್ತಾ ಇರುತ್ತೆ ಹೆರಿಡಿಟ್ರಿ ಜೆನೆಟಿಕ್ ಒಂದು ಜೀನು, ಅಂದರೆ ಫ್ಯಾಟ್ಸಲ್ಲಿ ನೀವು ದಪ್ಪ ಆಗು ಅಂತ. ಸೊ ಅಲ್ಲಿ ಕಂಟ್ರೋಲ್ ಇರೋದಿಲ್ಲ ಅಲ್ಲಿ. ಸೊ ಅವರು ಸಮ್ಟೈಮ್ಸ್ ಡಯಟ್ ಮಾಡ್ತಾರೆ, ಅವರು ಒಂದು ಎಕ್ಸಸೈಸ್ ಮಾಡ್ತಾರೆ, ಯಾವುದಕ್ಕೂ ಒಂದು ಕಂಟ್ರೋಲ್ ಬಂದಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, ಆ ಫ್ಯಾಟ್ ಸೆಲ್ಲನ್ನೇ ಒಂದು ಯಾವುದೇ ಒಂದು ರೀಜನಲ್ಲಿ ಜಾಸ್ತಿ ಆಗಿರ್ಬೋದು, ಹೊಟ್ಟೆ ಭಾಗ ಇರ್ಬೋದು, ಮತ್ತೊಂದು ಭಾಗ ಇರ್ಬೋದು, ಅದನ್ನು ತೆಗೆದಾಗ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಒಂದು 500 ಸೆಲ್ಸ್ ಹೊಟ್ಟೆ ಭಾಗದಲ್ಲಿದ್ದರೆ ಒಂದು 450 ತೆಗೆದು ಬಿಡ್ತೇವೆ. ಹಾಗೆ ಇನ್ನಿತರ ಭಾಗಗಳಿಂದ ಹೋದಾಗ ಆ ಪರ್ಮನೆಂಟ್ ಡಿಲೀಷನ್ ಆಫ್ ಫ್ಯಾಟ್ ಸೆಲ್ಸ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಇದು ಪರ್ಮನೆಂಟ್ ಆಗಿರುತ್ತೆ. ಅಂದರೆ ಸೊಲ್ಯೂಷನ್ ನಾವು ಲೈಪೋಸೆಕ್ಷನ್ ಪ್ರೊಸೀಜರ್ ಅನ್ನೋದು ಪರ್ಮನೆಂಟ್ ಆಗಿರುತ್ತೆ. ಆದರೆ ಎಕ್ಸಸೈಸ್ ಮಾಡಿದಾಗ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಅವರೇ ಅದು ಎಷ್ಟು ದಿವಸ ಎಕ್ಸಸೈಸ್ನ ಫಾಲೋ ಮಾಡ್ತಾರೆ ಅಷ್ಟು ದಿವಸ ಶ್ರಿಂಕ್ ಆಗಿರುತ್ತೆ, ಮತ್ತೆ ಅದು ಕಂಟ್ರೋಲ್ ತಪ್ಪಿದಾಗ ಮತ್ತೆ ಹಿಗ್ಗುತ್ತೆ. ಸೊ ಹಾಗೆ ಒಂದು ಆಹಾರ ಪದ್ಧತಿಯಲ್ಲೂ ಕೂಡ. ಸೊ ಹಾಗಾಗಿ ಈ ಇದು ಎಲ್ಲ ಪರಿಹಾರಗಳನ್ನು ನೋಡಿದಾಗ ನಾವು ಲೈಪೋಸೆಕ್ಷನ್ ಒಂದು ಪರ್ಮನೆಂಟ್ ವಿಧಾನ ಅಂತ ನಾವು ಹೇಳ್ಬೋದು. ಓಕೆ, ಅದ್ರ ಬಗ್ಗೆ ಮಾತನಾಡೋಕೆ ಒಂದು ಕರೆ ಇದೆ, ಕರೆ ತಗೋಣ. ಹಲೋ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ಇಲ್ಲಿ ನಮ್ಮ ಮೈ ಇದೆಯಲ್ಲ, ಕೈ ಕಾಲು ಸ್ವಲ್ಪ ತಣ್ಣಗಿದೆ, ಸಣ್ಣಕ್ಕಿದೆ. ಇದು ನಮ್ಮ ಹೊಟ್ಟೆ ಮಾತ್ರ ಬೊಜ್ಜಿನ ಅಂಶ ಇದೆ, ಸ್ವಲ್ಪ ದಪ್ಪ ಇದೆ. ಏನು ಮಾಡೋದು ಸರ್? ಇದು ನಿಮ್ಮ ವಯಸ್ಸು 27. ಇದು ನಾನು ಅದೇ ಒಂದು ಈ ಜೆಂಟ್ಸಲ್ಲಿ ಅದು ಪುರುಷರಲ್ಲಿ ಒಂದು ಹೊಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಒಂದು ಕೊಬ್ಬಿನ ಶೇಖರಣೆ ಆಗಿರತಕ್ಕಂಥದ್ದು ಇರ್ತದೆ.
ಅದು ಒಂದು ಲೈಕ್ ಅನುವಂಶೀಯತೆಯಿಂದ ಬರತಕ್ಕಂಥದ್ದು ಇರ್ತದೆ. ಹಾಗೆ ನೋಡಿದಲ್ಲಿ ನಿಮ್ಮ ಒಂದು ತಂದೆಗೂ ಸಹ ಅವರಿಗೆ ಒಂದು ಆ ರೀತಿ ಒಂದು ಪ್ರಾಬ್ಲಮ್ ಇತ್ತು ಅಂತ ಕಾಣಿಸುತ್ತೆ. ಸೊ ಅದೇ ರೀತಿ ಒಂದು ಹೆರಿಡಿಟರಿ ಆಗಿ ಒಂದು ಹೊಟ್ಟೆ ಭಾಗದಲ್ಲಿ ಈ ಫ್ಯಾಟ್ ಡಿಪಾಸಿಷನ್ ಎಸ್ಪೆಷಲಿ ಇದು ಮೇಲ್ ಪೀಪಲ್ಸ್ಗೆ ಈಗ ನಮ್ಮ ತಂದೆಗೆ ಆಗ್ತಿರಲಿಲ್ಲ, ಅವ್ರು ಕರೆಕ್ಟ್ ಆಗಿದ್ದಾರೆ. ಅಂದರೆ ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಒಂದು ಇನ್ನಿತರೆ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಿಮ್ಮ ತಂದೆಯವರ ಕಡೆ ಇರಬಹುದು, ತಾಯಿಯವರ ಕಡೆ ಇರಬಹುದು, ತಾಯಿಯವರು ಇರ್ಬೋದು. ಸೊ ಆ ರೀತಿ ಒಂದು ಇದ್ದಾಗ ಆ ಒಂದು ಅಂದರೆ ಅದು ಮೇಲ್ ಟೈಪ್ ಆಫ್ ಇದು ಫ್ಯಾಟ್ ಡಿಪಾಸಿಷನ್ ಅಂತ ಹೇಳ್ತೀವಿ. ಹೊಟ್ಟೆ ಭಾಗದಲ್ಲಿ ಅತಿ ಹೆಚ್ಚಿನ ಶೇಖರಣೆ, ಬೇರೆ ಭಾಗಗಳು ಸರಿ ಇರ್ತದೆ, ಅವರಿಗೆ ಆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಶೇಖರಣೆ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅವರ ಒಂದು ಏನು ನಿಮ್ಮ ಇದು ಎಕ್ಸಸೈಸು ಅದು ಎಲ್ಲ ಒಂದು ದಿನಚರಿಯಲ್ಲಿ ಅಳವಡಿಸ್ಕೊಂಡು ದಿನಂಪ್ರತಿ ಅದನ್ನು ಮಾಡ್ತಾ ಹೋಗಿ ಅದರಲ್ಲಿ ನೀವು ಒಂದು ಪರಿಹಾರ ನೋಡಲಿಕ್ಕೆ ಒಂದು ಪ್ರಯತ್ನ ಮಾಡಿ ಅದರಲ್ಲಿ ನಿಮಗೆ ಅದು ಕಂಟ್ರೋಲ್ ಆಗ್ತಾ ಇಲ್ಲ ಅಂದಾಗ ಲೈಪೋಸಕ್ಷನಿಂದ ಡೆಫಿನೆಟ್ಲಿ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಅದಾದ ನಂತರವೂ ಸಹ ಒಂದು ಮೇಂಟೈನ್ ಮಾಡಲಿಕ್ಕೆ ಒಂದು ಸ್ವಲ್ಪ ನೀವು ಅದೊಂದು ಎಕ್ಸಸೈಸನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಬಟ್ ಇವಾಗ ಒಂದು 27 ವರ್ಷ ಅಂತ ಹೇಳಿದಾಗ ಇವ್ರಿಗೂ ಮಾಡುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಡೆಫಿನೆಟ್ಲಿ ಅದು ಅವಶ್ಯಕತೆ ಇರ್ತದೆ ಅಂತ ಹೇಳ್ಬೋದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನನಗೆ 35 ವರ್ಷ. ಓಕೆ, ರವಿ ಅಂತ ಹೇಳಿ. ಒಂದು 4-5 ತಿಂಗಳಿಂದ ಒಂದು 65 kg ಇದೆ, 75 kg ಬಂದಿದ್ದೀನಿ ಸರ್. ಆಯಿತು. ನಿಮ್ಮ ಪ್ರಕಾರ ಏನು ಕಾರಣ ಅಂತ ನೀವು ಹೇಳೋದು? ಅದೇ ಏನಕ್ಕೆ ಅಂತ ಗೊತ್ತಾಗಿದೆ. ಅಲ್ಲ, ಅತಿ ಹೆಚ್ಚರ ಆಹಾರ ಸೇವನೆ ಮಾಡಿದ್ದೀರಾ ಅಥವಾ ಆಲ್ಕೋಹಾಲ್ ಇರುತ್ತಾ? ಏನಿಲ್ಲ ಸರ್, ಏನಿಲ್ಲ. ಯಾವುದೂ ಇಲ್ಲ. ಓಕೆ, ಅದೇ ನಿಮಗೆ ಅದೇ ಹೆರಿಡಿಟರಿ ಪ್ರಕಾರವಾಗಿಯೂ ಸಹ ಒಂದ್ಸರಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದೇ ನಾನು ರೆಗ್ಯುಲರ್ ವಾಕ್ ಮಾಡ್ತಾ ಇದೀನಿ, ಎಕ್ಸರ್ಸೈಸ್ ಮಾಡ್ತಾ ಇದೀನಿ, ಊಟ ತಿಂಡಿ ಎಲ್ಲ ಕಡಿಮೆ ಮಾಡ್ತಾ ಇದೀನಿ. ಒಳ್ಳೇದು. ಅದೇ ನೀವು ಮಾಡ್ತಕ್ಕಂಥ ಎಲ್ಲ ಒಂದು ವಿಧಾನಗಳು ಸರಿ ಇದ್ದಾವೆ, ಅದು ಪಾಲಿಸ್ತಾ ಹೋಗಬೇಕಾಗತ್ತೆ. ಅಲ್ಲಿ ಏನಾಗುತ್ತೆ ಅದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗ ಈ ಒಂದು ಇದು ಮೀರಿ ಅಂದರೆ ನಿಮ್ಮ ಒಂದು ನೈಸರ್ಗಿಕ ಅಥವಾ ನ್ಯಾಚುರಲ್ ಮೆಥಡ್ಸ್ ಅಂತ ಏನಿದೆ, ಅದೇ ಒಂದು ಸಮತೋಲನ ಆಹಾರ ಮತ್ತು ಎಕ್ಸಸೈಸು, ಅದಕ್ಕೆ ಮೀರಿ ಅದು ಬೊಜ್ಜುತನ ಉಳಿತಾ ಇದೆ ಅಂದಾಗ ಅದಕ್ಕೆ ಲೈಪೋಸಕ್ಷನ್ ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ನಾನು ಹೇಳ್ಬೋದು. ಓಕೆ, ಅದನ್ನು ಸೂಕ್ತವಾಗಿ ಲೈಪೋಸಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆ, ಹೇಳಿ. ಸರ್ ನಾನು ಬ್ರಹ್ಮಾವರದಿಂದ, ಉಡುಪಿ ಜಿಲ್ಲೆ. ಹೇಳಿ. ನನ್ನ ವಯಸ್ಸು 57. ಹಾಂ, ಸರಿ. ನನ್ನ ಹಾರ್ಟ್ ಆಪರೇಷನ್ ಆಗಿದೆ. ಓಕೆ, ನನಗೆ ಹೊಟ್ಟೆಯಲ್ಲಿ ಸ್ವಲ್ಪ ಬೊಜ್ಜಿದೆ. ಅದು ನಾನು ಸಾಮಾನ್ಯವಾಗಿ ಜೆಂಟ್ಸಿಗೆ ಅದೊಂದು ಹೊಟ್ಟೆ ಭಾಗದಲ್ಲಿ ಅದು ಫ್ಯಾಟ್ ಶೇಖರಣೆ ಆಗ್ತಕ್ಕಂಥದ್ದು ಇರ್ತದೆ, ಫ್ಯಾಟ್ ಡಿಪಾಸಿಷನ್ ಆಗ್ತಕ್ಕಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ನಿಮ್ಮ ಒಂದು ವಯಸ್ಸಿನ ನಾವು ಒಂದು ಮಿತಿಯನ್ನು ನೋಡಿದಾಗ ನಿಮಗೆ ಅದು ಒಂದು ರಿಕ್ವೈರ್ಡ್ ಎಕ್ಸಸೈಸ್ ಅವೆಲ್ಲ ಮಾಡಲಿಕ್ಕೆ ಸ್ವಲ್ಪ ಸಾಧ್ಯತೆ ಕಡಿಮೆ ಇರುತ್ತೆ. ಇವಾಗ ಅದನ್ನು ಬೈ ನ್ಯಾಚುರಲ್ ಮೆಥಡ್ಸ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ನಿಮಗೆ ಅದು ಲೈಪೋಸಕ್ಷನ್ ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ಬೋದು ನಾನು. ಅಂದ್ರೆ ನಾನು 20ನೇ ವಯಸ್ಸಿಂದ 30ನೇ ವಯಸ್ಸವರೆಗೆ ಕರಾಟೆ ಜಿಮ್ ಎಲ್ಲ ಮಾಡಿದೆ. ತದನಂತರ ಅದರ ಬಿಟ್ಟೆ. ಬಿಟ್ಟದ್ರಿಂದ ಈ ಬೊಜ್ಜು ಬರೋ ಚಾನ್ಸ್ ಉಂಟು ಸರ್? ಅಲ್ಲ, ಬಿಟ್ಟಿದ್ರಿಂದ ಬರುತ್ತೆ ಅಂತಲ್ಲ, ಆ ಒಂದು ನಿಮಗೆ ಜೆನೆಟಿಕ್ ಒಂದು ಫ್ಯಾಕ್ಟರ್ ಇದ್ದಾಗ ಅದು ಕೆಲವರಿಗೆ ಲೇಟ್ ಏಜ್ ಗ್ರೂಪಲ್ಲಿ ಬರುತ್ತೆ, ಕೆಲವ್ರಿಗೆ ಅರ್ಲಿ ಏಜ್ ಗ್ರೂಪಲ್ಲಿ ಬರುತ್ತೆ. ಆ ಜೆನೆಟಿಕ್ ಕೋಡಿಂಗ್ ಹೇಗಿರುತ್ತೆ ಆ ರೀತಿ ಇರ್ತದೆ. ಸೊ ನಿಮಗೆ ಒಂದು ನಿಮ್ಮ ಮೊದಲ ನಿಮಗೆ ಒಂದು ಪ್ರಾಪರ್ ಎಕ್ಸಸೈಸ್ ಎಲ್ಲ ನೀವು ಮಾಡ್ತಾ ಇದ್ರೆ ಅದಕ್ಕೋಸ್ಕರ ನಾನು ಅದೇ ಹೇಳಿದ್ದು, ನಿಮ್ಮ ವಯಸ್ಸಿನ ಪ್ರಕಾರ ನೋಡಿದಾಗ ಈ ಒಂದು ವಯಸ್ಸಿನಲ್ಲಿ ನಿಮಗೆ ಒಂದು ಇದು ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರ್ತದೆ. ಸೊ ಹಾಗಾಗಿ ಲೈಪೋಸಕ್ಷನ್ ಮೂಲಕ ನಿಮ್ಮ ಬೊಜ್ಜನ್ನು ಕಡಿಮೆ ಮಾಡಿಕೊಂಡು ಉಳಿದನ್ನು ನೀವು ಅದೇ ಸಣ್ಣ ಪುಟ್ಟ ಒಂದು ವಾಕಿಂಗ್ ಅಥವಾ ಇದ್ರ ಮೂಲಕ ಸಮತೋಲನ ಆಹಾರ ಮೂಲಕ ನೀವು ಅದನ್ನು ಮೇಂಟೈನ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ, ನನ್ನ ಹೆಸರು ನವೀನ್ ಅಂತ ಹೇಳ್ಬಿಟ್ಟು. ಹೇಳಿ. ಸರ್ ನನಗೆ ಹೊಟ್ಟೆ ಭಾಗದಲ್ಲಿ ಮಾತ್ರ ಬೊಜ್ಜು, ಅಂದ್ರೆ ಬಾಡಿ ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿದೆ, ವಯಸ್ಸು ಬಟ್ ಹೊಟ್ಟೆ ಭಾಗದಲ್ಲಿ ಮಾತ್ರ ಬೊಜ್ಜು ಅಂತಕ್ಕಂಥದ್ದು ಬಂದಿದೆ ಸರ್. ಅದು ಇದು 4 ವರ್ಷದಿಂದ ಈ ತರ ಆಗಿದೆ ನನಗೆ. ಅಲ್ಲ, ಇವಾಗ ನಿಮ್ಮ ಇದು ವಯಸ್ಸು ಎಷ್ಟಿದೆ ಇವಾಗ? ಸರ್ ನಂದು ಇವಾಗ 25 ಇದೆ ಸರ್. ಎಷ್ಟಿದೆ ನಿಮ್ಮ ವಯಸ್ಸು? ನಂದು 25 ಸರ್. ಹೈಟ್ ಬಂದ್ಬಿಟ್ಟು 5.4 ಇದೆ ಸರ್. ಅಂದ್ರೆ ಫಸ್ಟ್ ಎಲ್ಲ ತೂಕದಲ್ಲಿ ಇರೋ ತರ ಆಗ್ತಾ ಇದೆ, ಇವಾಗ 70 ಬಂದಿತ್ತು. ಈಗ 4 ತಿಂಗಳಿಂದ 70 ಇದೀನಿ ನಾನು. ಈಗ ನೀವು ಎಕ್ಸಸೈಸ್ ಇವೆಲ್ಲ ನಾರ್ಮಲ್ ಆಗಿ ನೀವು ಮಾಡ್ತಾ ಇದ್ದೀರಾ ಅದನ್ನ?
ಅದು ಎಕ್ಸಸೈಸ್ಗಳನ್ನ ನೀವು ನಾರ್ಮಲ್ ಆಗಿ ನೀವು ಮಾಡ್ತಾ ಇದ್ದೀರಾ? ಎಕ್ಸಸೈಸ್ಗಳು ಯಾವ್ದು ಮಾಡ್ತಿಲ್ಲ ಸರ್. ಅಂದ್ರೆ ನಮ್ದು ಡ್ಯೂಟಿ ಅವರ್ಸ್ ಇದಿರೋದ್ರಿಂದ ನಾನು ಅದೇ ಹೊರಗಡೆ ಬೈಕಲ್ಲೆಲ್ಲ ತಿರುಗೋದು ಜಾಸ್ತಿ ಸರ್. ಆಯ್ತು ಅದೇ ನಾನು ಅದು ಹೇಳೋದಂದ್ರೆ ಈಗ ಕೆಲವೊಮ್ಮೆ ಈಗ ನಿಮಗೆ ಅದು ಕೆಲವರಿಗೆ ಒಂದು ಸಮಯದ ಅಭಾವ ಇರ್ತದೆ, ಅವರಿಗೆ ಈ ಒಂದು ಎಕ್ಸಸೈಸ್ ಮಾಡಲಿಕ್ಕೆ ಸಮ್ಟೈಮ್ಸ್ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ ಆ ಬರ್ಡನ್ ಅಂದರೆ ಆ ಬೊಜ್ಜಿನ ಬರ್ಡನನ್ನು ನಾವು ಲೈಪೋಸಕ್ಷನ್ ಮೂಲಕ ಕಡಿಮೆ ಮಾಡಿಕೊಂಡು ಒಂದು ಅಟ್ಲೀಸ್ಟ್ ಒಂದು 15-20 ನಿಮಿಷನಾದರೂ ನೀವು ಅದನ್ನು ಒಂದು ಎಕ್ಸಸೈಸ್ ಅಥವಾ ಒಂದು ಸಮ್ ವಾಕಿಂಗ್ ಅದನ್ನು ಮಾಡೋದ್ರಿಂದ ಅದನ್ನು ಮೇಂಟೈನ್ ಆಗುತ್ತೆ ಅದನ್ನು. ಸೊ ಎಷ್ಟೋ ಜನಕ್ಕೆ ಅದು ಕೆಲವರಿಗೆ ಅದು ಸಮಯ ಇದ್ದರೆ ಅದನ್ನು ಎಕ್ಸಸೈಸ್ ಮಾಡ್ಬೋದು, ಅಭಾವ ಇದ್ದಾಗ ಈ ರೀತಿ ಒಂದು ಪರಿಹಾರ ಕಂಡುಕೊಳ್ಳೋದು ಸೂಕ್ತ ಅಂತ ನಾನು ಹೇಳ್ಬೋದು. ಓಕೆ, ಡಾಕ್ಟರ್ ಹೇಳಿದ ಪ್ರಕಾರನೇ ಇದಕ್ಕೆ ಸೂಕ್ತವಾಗಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯತೆಗಳಿರ್ತದೆ. ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಸೂಕ್ತವಾಗಿ ಸಿಗ್ಬೋದು. ಅದಕ್ಕೆ ಅವಕಾಶ ಸಿಕ್ಕಿದ್ರೆ ಇವರು ಬಂದು ಖುದ್ದಾಗಿ ಭೇಟಿ ಮಾಡೋದಕ್ಕೂ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ನಮಗೆ ಪ್ರಮುಖವಾಗಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇವಾಗ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಇವಾಗ ದೇಹ ಸ್ವಲ್ಪ ಮಟ್ಟಿಗೆ ವೀಕ್ ಆಗುತ್ತೆ ಅಂತ ಹೇಳುವಂಥ ಇನ್ನೂ ಒಂದು ಭಯ ಇರ್ತದೆ. ಇದನ್ನು ಸೂಕ್ತವಾಗಿ ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಅದೇ ನಮ್ಮಲ್ಲಿ ಒಂದು ಬರ್ತಕ್ಕಂಥ ಕಸ್ಟಮರ್ಸ್ ಆಗಲಿ ಒಂದು ಕ್ಲೈಂಟ್ಸ್ ಆಗಲಿ ಇದೊಂದು ಸಾಮಾನ್ಯವಾದ ಒಂದು ಡೌಟ್ ಇದು. ಅಂದರೆ ಈಗ ನಾವು ಬೊಜ್ಜುತನ ನಾವು ಅವರು ತೆಗೆಸ್ಕೊಂಡು ಆಫ್ಟರ್ ಲೈಪೋಸೆಕ್ಷನ್ನು ವೀಕ್ ಆಗಿಬಿಡ್ತೀವ ಅಂತ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ ನಾನು ಅದೇ ಏನು ಹೇಳೋದು ಅಂದರೆ, ಇಲ್ಲಿ ಇದು ಅಂದರೆ ಬಾಡಿ ಸ್ಟ್ರೆಂತು ಅದು ಒಂದು ಮಸಲಲ್ಲಿ ಇರುತ್ತೆ, ಫ್ಯಾಟಲ್ಲಿ ಇರೋದಿಲ್ಲ. ಫ್ಯಾಟ್ ಅಂತ ಹೇಳಿದ್ರೆ ಒಂದು ಲೈಕ್ ಇಟ್ಸ್ ಎ ವೇಸ್ಟ್ ಎಲಾಸ್ಟಿಕ್ ಬಾಸ್ಕೆಟ್ ಅಂತ ಹೇಳ್ಬೋದು. ಎಕ್ಸಸ್ ಕ್ಯಾಲರೀಸ್ ಅಥವಾ ಏನು ಎಕ್ಸಸ್ ಫುಡ್ ತಗೊಳ್ತಾರೆ ಎಲ್ಲ ಅದನ್ನು ಹೋಗಿ ಅದು ಸ್ಟೋರ್ ಆಗ್ತಾ ಇರುತ್ತೆ. ಈಗ ನಾವು ಲೈಪೋಸೆಕ್ಷನ್ ಮಾಡ್ತಕ್ಕಂಥದ್ದು ಲೈಕ್ ಏಮ್ ಆಫ್ ದ ಲೈಪೋಸೆಕ್ಷನ್ ಅಂದರೆ ಅದರ ಧ್ಯೇಯ ಅಥವಾ ಉದ್ದೇಶ ಏನಿರುತ್ತೆ ಅಂದರೆ ಅತಿ ಹೆಚ್ಚಿನ ಒಂದು ಕೊಬ್ಬಿನ ಅಂಶವನ್ನು ದೇಹಕ್ಕೆ ಬೇಡವಾದ ಎಕ್ಸಸ್ ಆ್ಯಂಡ್ ಅನ್ವಾಂಟೆಡ್ ಫ್ಯಾಟ್ ರಿಮೂವಲ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ದೇಹಕ್ಕೆ ಎಷ್ಟು ಬೇಕಷ್ಟು ಫ್ಯಾಟನ್ನು ಒಂದು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು 10-15% ಬಿಟ್ಟು ಉಳಿದ ಭಾಗವನ್ನು ತೆಗೆಯೋದು. ಅದೇ ರೀತಿ ಯಾವುದೇ ಒಂದು ದೇಹದ ಭಾಗದಲ್ಲಿ ಒಂದು ಹೆಚ್ಚಿನ ಕೊಬ್ಬಿನಾಂಶ ಶೇಖರಣೆ ಆದಾಗ ಆ ಒಂದು ಬರ್ಡನನ್ನು ಲೈಪೋಸೆಕ್ಷನ್ ಕಡಿಮೆ ಮಾಡುತ್ತೆ. ಅಂದರೆ 10-15% ಮಾಡಿ ಒಂದು ಬಾಡಿನ ಪ್ರಾಪರ್ ಶೇಪ್ ಕೊಡುತ್ತೆ, ರೀಶೇಪ್ ಮಾಡುತ್ತೆ, ಕಾಂಟೂರ್ ಕೊಡುತ್ತೆ. ಸೊ ಹಾಗಾಗಿ ಅವರಲ್ಲಿ ಯಾವುದೇ ಒಂದು ವೀಕ್ನೆಸ್ ಬರೋಕ್ಕೆ ಸಾಧ್ಯತೆನೇ ಇರೋದಿಲ್ಲ. ಇಲ್ಲಿ ಅವರ ಅಂದರೆ ನಾರ್ಮಲೈಸ್ ಆಗಿರ್ತಾರೆ, ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಕಂಟೆಂಟ್ ನಾರ್ಮಲೈಸ್ ಆಗಿರುತ್ತೆ. ಓನ್ಲಿ ವಿ ಆರ್ ರಿಮೂವಿಂಗ್ ಎಕ್ಸಸ್ ಅಂತ ಹೇಳ್ಬೋದು. ಹಾಗಾಗಿ ವೀಕ್ನೆಸ್ ಆಗಲಿಕ್ಕೆ ಸಾಧ್ಯತೆಗಳು ಇರುವುದಿಲ್ಲ. ಓಕೆ, ಬಟ್ ಇವಾಗ ದೇಹ ತೂಕ ಕಳ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನೇಕ ವಿಧಾನಗಳಲ್ಲಿ ಇವಾಗ ಲೈಪೋಸೆಕ್ಷನ್ನೇ ಬೆಸ್ಟ್ ಅಂತ ಹೇಳ್ಬೋದಾ ಅಥವಾ ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಅದೇ ಎಲ್ಲರೂ ಒಂದೊಂದು ಏನು ಬೊಜ್ಜುತನ ಇದ್ದಾಗ ಅವ್ರ ಒಂದು ಟಾರ್ಗೆಟ್ ಇರೋದು ನಾವು ಈ ವೇಟಿಗೆ ರೀಚ್ ಆಗಬೇಕು, ಈ ವೇಟಿಗೆ ರೀಚ್ ಆಗಬೇಕು, ನಮ್ಮ ಒಂದು ಹೈಟಿಗೆ ನಮ್ಮ ಒಂದು ವಯಸ್ಸಿಗೆ ಈ ಒಂದು ವೇಟ್ ಇರೋದು ಐಡಿಯಲ್ ವೇಟಿಗೆ ರೀಚ್ ಆಗಬೇಕು. ಹಾಗಾಗಿ ಅದು ಒಂದು ಸರಿಯಾದ ಒಂದು ಯೋಚನೆ ಅಲ್ಲ ಅಂತ ಹೇಳಬಹುದು. ಹಾಗೆ ನೋಡಿದಲ್ಲಿ ಆರೋಗ್ಯಕರವಾದ ಒಂದು ವೇಟ್ ಲಾಸ್ ಏನೇ ಇರ್ತದಲ್ಲ ಅದು ಸರಿಯಾದ ವಿಧಾನ. ಈಗ ನಾವು ಉಪವಾಸ ಮಾಡಿದ್ರೆ ಡೆಫಿನೆಟ್ಲಿ ವೇಟ್ ಲಾಸ್ ಆಗ್ತಾರೆ, ಅದು ಸರಿಯಾದ ವಿಧಾನ ಅಲ್ಲ. ಅವ್ರು ಎಕ್ಸಸೈಸು ತುಂಬಾ ಮಾಡಿದಾಗ ಏನಾಗುತ್ತೆ, ಅವರು ಸಹ ಅದರಲ್ಲಿ ವೇಟ್ ಲಾಸ್ ಆಗ್ತಾರೆ, ಅದು ಸಹ ಸರಿಯಾದ ವಿಧಾನ ಅಲ್ಲ. ಇಲ್ಲಿ ಲೈಪೋಸೆಕ್ಷನ್ ಮಾಡೋದ್ರಿಂದ ಹೆಚ್ಚಿನ ಕೊಬ್ಬಿನಾಂಶವನ್ನು ತೆಗೆಯೋದ್ರಿಂದ ಅದರಲ್ಲಿ ಒಂದು ಬೋನಸ್ ಆಫ್ ವೇಟ್ ಲಾಸ್ ಅಂತ ಇರುತ್ತೆ. ಒಂದು ಫಾರ್ ಎಕ್ಸಾಂಪಲ್ ಒಂದು ಹೊಟ್ಟೆ ಭಾಗದಲ್ಲಿ ಒಂದು 10 ಲೀಟರ್ ಫ್ಯಾಟನ್ನು ನಾವು ತೆಗೆದಾಗ ಒಂದು 5 kg ವೇಟ್ ಲಾಸ್ ಇರುತ್ತೆ. ಹೀಗೆ ನಮ್ಮ ದೇಹಕ್ಕೆ ಬೇಡವಾದ ಒಂದು ಕೊಬ್ಬಿನಾಂಶವನ್ನು ತೆಗಿತಾ ಹೋದಾಗ ಸೊ ಅಲ್ಲಿ ಒಂದು ಹೆಲ್ತ್ ಅನ್ನೋದು ಮೇಂಟೈನ್ ಆಗುತ್ತೆ. ಹೆಲ್ತನ್ನು ಮೇಂಟೈನ್ ಮಾಡಿಕೊಂಡು ವೇಟ್ ಲಾಸ್ ಮಾಡ್ತಕ್ಕಂಥದ್ದು ಸೂಕ್ತ ಇಲ್ಲಿ. ಸೊ ಅಲ್ಲಿ ಅದು ಎಷ್ಟು ತೂಕ ಲಾಸ್ ಆಗುತ್ತೋ ಅವರು ಅದರಲ್ಲಿ ಅದೊಂದು ಸಂತುಷ್ಟರಾಗ್ಬೋದು ಅಂತ ನಾನು ಹೇಳ್ಬೋದು. ಅದೀಗ ಇನ್ನೊಂದು ಎಕ್ಸಾಂಪಲ್ ನಾವು ನೋಡಿದಾಗ ಈಗ ಬಾಡಿ ಬಿಲ್ಡರ್ಸ್ ಇರ್ತಾರೆ, ಅವರು ಒಂದು ಅಂದ್ರೆ ಹೆಲ್ತ್ ಇರ್ತಾರೆ, ನೋಡ್ಲಿಕ್ಕೆ 100 kg ಜಾಸ್ತಿ ಇರ್ತಾರೆ. ಸೊ ಅವರು ಹಾಗಾದ್ರೆ ಸರಿಯಲ್ಲ ಅಂತ ನೀವು ಅದು ಹೇಳಲಿಕ್ಕೆ ನಾವು ಭಾವಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ವೇಟಿನ ಪ್ರಾಮುಖ್ಯತೆ ಅಂದ್ರೆ ಅವರ ದೇಹದಲ್ಲಿ ಹೆಚ್ಚಿನ ಕೊಬ್ಬಿ ಇದೆಯಾ ಇಲ್ಲವಾ ಅದನ್ನು ಕಡಿಮೆ ಮಾಡಿಕೊಂಡು ನಾರ್ಮಲ್ ಮಾಡಿಕೊಂಡು ಅವರ ಒಂದು ಹೈಟಿಗೆ ಒಂದು ಆವರೇಜ್ ಒಂದು ರೇಂಜಲ್ಲಿ ಇದ್ರೂ ಸಹ ಸಾಕು, ಆರೋಗ್ಯವಾಗಿರ್ತಾರೆ ಅಂತ ಹೇಳ್ಬೋದು. ಓಕೆ, ಬಟ್ ಅದೇ ಸುಲಭ ವಿಧಾನ ಅಂತ ಹೇಳುವಂಥದ್ದು ಅಥವಾ ಬೇರೆ ಆಲ್ಟರ್ನೇಟ್ ಏನಾದ್ರು ಇರ್ಬೋದಾ? ಇಲ್ಲ, ಅಂದ್ರೆ ನಾನು ಇದನ್ನ ಕಾಂಬಿನೇಷನ್ ಅಂತ ಹೇಳ್ಬೋದು. ಲೈಪೋಸೆಕ್ಷನ್ ನಾವು ಮೊದಲನೇದಾಗಿ ಬರ್ಡನ್ ಅನ್ನು ಕಡಿಮೆ ಮಾಡಿಕೊಡ್ತೇವೆ ಯಾವುದೇ ಒಂದು ವ್ಯಕ್ತಿಗೆ. ಸೊ ಅಲ್ಲಿ ಅವರು ಅದನ್ನ ಸಮತೋಲನ ಆಹಾರ ಸೇವನೆ ಬಗ್ಗೆ ಅವರು ಒಂದು ಲೈಫ್ ಸ್ಟೈಲ್ ಬಗ್ಗೆ ಅದನ್ನ ಯೋಚನೆ ಮಾಡಲೇಬೇಕಾಗಿರುತ್ತೆ. ಆಮೇಲೆ ಎಕ್ಸಸೈಸ್ ಬಗ್ಗೆ ಒಂದು ಯೋಚನೆ ಮಾಡಲೇಬೇಕಾಗಿರುತ್ತೆ. ಇದರಿಂದ ಅವರು ಅದನ್ನ ಮೇಂಟೈನ್ ಮಾಡ್ಬೋದು ಅಥವಾ ಇನ್ನೂ ಸ್ವಲ್ಪ ಮಟ್ಟಿಗೆ ಅದು ತೂಕವನ್ನು ಕಳೆದುಕೊಳ್ಳಬಹುದು ಇದರಿಂದ. ಸೊ ಹಾಗಾಗಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಇದ್ದಾಗ ಆ ಒಂದು ಬಾಡಿ ಹೆಲ್ತ್ ಇರೋದು ಭಾಳ ಅಂದರೆ ಈ ವೆಯ್ಟ್ ರೇಂಜ್ಗಿನ ಜಾಸ್ತಿ
ಹೆಲ್ತಿ ಲೈಫ್ ಸ್ಟೈಲ್ ಮತ್ತು ಬಾಡಿ ಹೆಲ್ತ್ ಇದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಬಟ್ ಇವಾಗ ಈ ಲೈಪೋಸೆಕ್ಷನ್ ಅಂತ ಹೇಳುವಂಥದ್ದನ್ನು ಇದು ಒಂದೇ ಭಾಗಕ್ಕೆ ಮಾಡಿದ್ರೆ ಇವಾಗ ಇನ್ನಿತರ ಭಾಗಗಳಿಗೆ ಇವಾಗ ಅದು ಕೊಬ್ಬು ಕಡಿಮೆ ಆಗುತ್ತಾ ಅಥವಾ ಅದನ್ನು ಹೇಗೆ ಮ್ಯಾನೇಜ್ ಮಾಡುವಂಥದ್ದು? ಅದು ಇದನ್ನು ಹಾಗೇನೆ ಅವರು ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಸಾಮಾನ್ಯವಾದ ಕ್ವಶನ್ ಏನಂದ್ರೆ, ಈಗ ಒಂದು ಭಾಗಕ್ಕೆ ಒಂದು ಫಾರ್ ಎಕ್ಸಾಂಪಲ್ ನಾವು ಹೊಟ್ಟೆ ಭಾಗಕ್ಕೆ ಮಾಡಿದ್ರೆ ದೇಹದ ಎಲ್ಲ ಭಾಗಗಳಲ್ಲೂ ಫ್ಯಾಟ್ ಇಳಿದೋಗ್ಬಿಡುತ್ತಾ ಅಥವಾ ಕಡಿಮೆ ಆಗ್ಬಿಡುತ್ತಾ ಅಂತ. ಹಾಗೆ ಇಲ್ಲಿ ಇದು ಪ್ರೊಸೀಜರ್ ಅಥವಾ ಟೆಕ್ನಿಕ್ ಇರೋದು, ನಾವು ಯಾವುದೇ ಒಂದು ಭಾಗದಲ್ಲಿ ಎಕ್ಸಾಂಪಲ್ ಹೊಟ್ಟೆ ಭಾಗದಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಿದಾಗ, ಪ್ರೊಸೀಜರ್ ಮಾಡಿದಾಗ ಆ ಭಾಗದಲ್ಲಿ ಮಾತ್ರ ಆ ಫ್ಯಾಟನ್ನು ಕೊಬ್ಬಿನಾಂಶವನ್ನು ಕಡಿಮೆ ಆಗಿ ಅದು ಒಂದು ಶೇಪ್ ಫ್ಲಾಟ್ನೆಸ್ ಇರಬಹುದು ಅಥವಾ ಒಂದು ಪ್ರಾಪರ್ ಶೇಪ್ ಬರ್ತಕ್ಕಂಥದ್ದು ಅದು ಇರ್ತದೆ. ಅಲ್ಲಿ ಆ ಭಾಗದಲ್ಲಿ ಮಾತ್ರ ಈಗ 500 ಇದ್ರೆ 450 ಆಗ್ತಕ್ಕಂಥದ್ದು ಇರುತ್ತೆ. ಆದರೆ ಅದು ಬೇರೆ ಒಂದು ಭಾಗಗಳಿಗೆ ರಿಲೇಷನ್ ಇರೋದಿಲ್ಲ. ಇನ್ನಿತರೆ ಅವರು ಭಾಗಗಳಿಗೆ ಇದ್ದಾಗ ಆ ಭಾಗಗಳಿಗೂ ಅವರ ಮುಂದಿನ ಒಂದು ಹಂತವಾಗಿ ಒಂದು ತೊಡೆ ಭಾಗ ಇರ್ಬೋದು, ಮತ್ತೊಂದು ಭಾಗ ಅಲ್ಲಿ ಅವರು ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಆ ಭಾಗದಲ್ಲಿ ರಿಸಲ್ಟ್ ಇರುತ್ತೆ. ಸೊ ಹಾಗಾಗಿ ಇದೊಂಥರ ಜನರಲೈಸ್ಡ್ ಎಫೆಕ್ಟ್ ಅಂತ ಇರೋದಿಲ್ಲ ಅದರಲ್ಲಿ. ಬಟ್ ಅಂತ ಹೇಳಿದ್ರೆ ಇನ್ನೂ ಒಂದು ಅದರೊಳಗೆ ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಈ ರೀತಿಯಾಗಿ ಒಂದು ಭಾಗದಿಂದ ತೆಗೆದಾಗ ಕೊಬ್ಬು ಅಂತ ಹೇಳುವಂಥದ್ದು ಶೇಖರಣೆ ಬೇರೆ ಜಾಗದಲ್ಲೂ ಆಗುವಂಥ ಚಾನ್ಸಸ್ ಇರ್ಬೋದಾ ಅಂತ ಹೇಳುವಂಥ ಇನ್ನೊಂದು ಇದು ಸಾಮಾನ್ಯವಾದ ಒಂದು ಭಯ ಅಂತಲೇ ಹೇಳ್ಬೋದು. ಇವಾಗ ಅವರು ಒಂದು ಕಡೆ ತುಂಬಾ ಜಾಸ್ತಿ ಇರುತ್ತೆ, ಅವರಿಗೆ ಬೇರೆ ಭಾಗದಲ್ಲಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೇನು ಹೇಳೋದಂದ್ರೆ, ಈಗ ಜೆನೆಟಿಕ್ ಪ್ಯಾಟರ್ನ್ ಇರುತ್ತೆ ಒಂದು. ಈಗ ಕೆಲವು ಭಾಗಗಳಲ್ಲಿ ಮಾತ್ರ ಫ್ಯಾಟ್ ಅಕ್ಯುಮಿಲೇಷನ್ ಇರುತ್ತೆ, ಹೊಟ್ಟೆ ಭಾಗದಲ್ಲಿ, ಪುಷ್ಟ ಭಾಗದಲ್ಲಿ ಅಥವಾ ಬಟಕ್ಸ್ ಅಥವಾ ಥೈಸು. ಕೆಲವರಿಗೆ ಜನರಲೈಸ್ಡ್ ಅಂದರೆ ಆರ್ಮ್ಸ್ ಅಲ್ಲಿ, ನೆಕ್ ಅಲ್ಲಿ, ಈ ರೀತಿ ಚೆಸ್ಟ್ ಅಲ್ಲಿ, ಪ್ರತಿಯೊಂದು ಭಾಗ ಬ್ಯಾಕ್ ಅಲ್ಲಿ ಎಲ್ಲದಲ್ಲೂ ಇರುತ್ತೆ. ಇದು ಒಂದು ಜೆನೆಟಿಕ್ ಪ್ಯಾಟರ್ನೇ ವಿನಃ ಇಲ್ಲಿ ಲೈಪೋಸೆಕ್ಷನ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಆಗುತ್ತೆ, ಅಲ್ಲಿ ಕಡಿಮೆ ಆಗುತ್ತೆ ಅನ್ನೋ ವಿಷಯ ಯಾವುದೂ ಇರೋದಿಲ್ಲ ಅಲ್ಲಿ. ಸೊ ಅಲ್ಲಿ ಹೇಗೆ ಜೆನೆಟಿಕ್ ಪ್ಯಾಟರ್ನ್ ಅಲ್ಲಿ ಪ್ರಿಡಿಸ್ಪೊಸಿಷನ್ ಇದೆಯೋ ಅಲ್ಲಿ ಆಗುದಿಲ್ಲ ಅಂತ ಇದ್ರೆ ಅಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗೋದಿಲ್ಲ ಅಲ್ಲಿ. ಸೊ ಓನ್ಲಿ ಅಬ್ಡಮನಲ್ ಆಗಬೇಕು ಅಂದ್ರೆ ಆಗಿರುತ್ತೆ. ಸೊ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಅಲ್ಲಿ ಕ್ಲಿಯರೆನ್ಸ್ ಇರುತ್ತೆ, ಮತ್ತೆ ಬೇರೆ ಭಾಗದಲ್ಲಿ ಯಾವುದೇ ಒಂದು ಇಫೆಕ್ಟ್ ಆಗಿರೋದು ಅಂದ್ರೆ ಜಾಸ್ತಿ ಆಗೋದು ಆಗಲಿ ಕಡಿಮೆ ಆಗೋದು ಅಂದ್ರೆ ಎಫೆಕ್ಟ್ ಇರೋದಿಲ್ಲ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಡಾಕ್ಟರ್ ಇನ್ನೊಂದು ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿಮಾ, ತಮ್ಮ ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆ, ಹೇಳಿ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಪ್ರಶ್ನೆ ಏನಿದೆ? ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿ ಇವಾಗ. ನಿಮ್ದು ಏಜ್ ಎಷ್ಟಮ್ಮ? ನಿಮ್ದು ಏಜ್, ವಯಸ್ಸು? ಹೌದ್ರಾ? ಎಷ್ಟು ಮಕ್ಕಳಿದ್ದಾರಾ? ಮಕ್ಕಳಾಗಿದ್ದಾರಾ? ಅಂದ್ರೆ ನಿಮ್ಮ ಹೊಟ್ಟೆ ಭಾಗದಲ್ಲಿ ಹೆಚ್ಚಿನ ಒಂದು ಕೊಬ್ಬಿನಾಂಶ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದಮ್ಮ. ಅದಕ್ಕೆ ನಾನು ಹೇಳಿದಾಗ ನೀವು ನ್ಯಾಚುರಲ್ ಮೆಥಡ್ಸ್ನ ಮೊದಲನೇದಾಗಿ ಒಂದು ಟ್ರೈ ಮಾಡಿ. ಅಂದರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ಟ್ರೈ ಮಾಡ್ತಕ್ಕಂಥದ್ದು, ಎಕ್ಸಸೈಸ್ ಟ್ರೈ ಮಾಡ್ತಕ್ಕಂಥದ್ದು, ಅದನ್ನು ಅಭ್ಯಾಸ ಮಾಡಿ ನಂತರ ಅದು ಯಾವುದಕ್ಕೆ ಒಂದು ಕಡಿಮೆ ಆಗ್ತಿಲ್ಲ ಅಂತ ಸಂದರ್ಭದಲ್ಲಿ, ಅಥವಾ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಅದು ತುಂಬ ಸ್ಟ್ರಾಂಗ್ ಆಗಿ ಅದು ನಿಮ್ಮ ತಾಯಿಯವರಿಗೆ ತಂದೆಯವರಿಗೆ ಆ ರೀತಿ ಒಂದು ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕೊಬ್ಬಿನ ಶೇಖರಣೆ ಇದೆ ಅಂತ ಇದ್ದಾಗ ಅದು ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಲ್ಲಿ ಮೀನಿಂಗ್ ಇದೆ. ಲೈಪೋಸೆಕ್ಷನ್ ಮಾಡಿಸ್ಕೊಂಡು, ಮತ್ತು ಯಾಕಂದರೆ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಫ್ಯೂಚರ್ ಪ್ರೆಗ್ನೆನ್ಸಿ ಚಾನ್ಸಸ್ಸು ಸಹ ಅದು ಒಂದು ಇಂಪ್ರೂವ್ಮೆಂಟಲ್ಲಿ ಇರ್ತದೆ, ಮತ್ತು ಅದರ್ ಹೆಲ್ತ್ ಬೆನಿಫಿಟ್ಸು ಸಹ ಇರ್ತದೆ. ನಿಮಗೆ ಡೆಫಿನೆಟ್ಲಿ ಅದು ಒಂದು ತುಂಬ ಮುಜುಗರ ಆಗ್ತಾ ಇದೆ ಅಂತ ಹೇಳಿದಾಗ ಅಂಥ ಸಂದರ್ಭದಲ್ಲಿ ನೀವು ಅದು ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ಬೋದು. ಓಕೆ, ಅದರ ಮೇಲೆ ಸ್ವಲ್ಪ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ ಹಲೋ, ಹೇಳಿಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ, ಹೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿಮ್ಮ. ಸರ್, ನನಗೆ 30 ವರ್ಷ ವಯಸ್ಸು. ನನಗೆ 3 ಜನ ಮಕ್ಕಳು. ನಾನು ಮಾಮೂಲಿಯಾಗಿ ಇದ್ದೆ, 60 kg ಅಷ್ಟು ಮಾಮೂಲಿಯಾಗಿ ಇದ್ದೆ ಮದ್ವೆ ಆಗೋ ತನಕ. ನನಗೆ ಮಕ್ಳಾದ್ಮೇಲೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿದೀನಿ ಸರ್. ಇವಾಗ 92 kg ಆಗ್ಬಿಟ್ಟಿದೀನಿ. ವ್ಯಾಯಾಮ ಮಾಡಿದ್ರು ಅದು ಸರಿ ಹೋಗ್ತಾ ಇಲ್ಲ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನನ್ ಮಗಳು 7ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಅವಳಿಗೂ ಫುಲ್ಲು ದಪ್ಪ ಆಗ್ಬಿಟ್ಟಿದ್ದಾಳೆ ಸರ್. ಅವಳು ಎಷ್ಟು 70 kg ದಪ್ಪ ಆಗ್ಬಿಟ್ಟಿದ್ದಾಳೆ, ಅಷ್ಟು ಮಗು. ನಮ್ಮ ಯಜಮಾನ್ರು ಅಷ್ಟೇ ತುಂಬಾ ಹೊಟ್ಟೆ ಬಂದ್ಬಿಟ್ಟಿದೆ, 95 kg ಅಷ್ಟು ಆಗ್ಬಿಟ್ಟಿದ್ದಾರೆ. ನಾವ್ ಏನು ಆಯಿಲ್ ಐಟಮ್ ಏನು ತಗೊಂತಾ ಇಲ್ಲ, ಮತ್ತೆ ವ್ಯಾಯಾಮ ಮಾಡ್ತಾ ಇದೀವಿ. ನನಗೆ ಏನ್ ಮಾಡ್ಬೇಕು ಅಂತ ತುಂಬಾ ಇನ್ಸಲ್ಟ್ ಆಗ್ಬಿಟ್ಟಿದೆ ಸರ್. ಇಲ್ಲಿ ನಾನು ನಿಮಗೆ ಚಿಕಿತ್ಸೆಯಿಂದ ಸರಿ ಹೋಗ್ಬೋದೋ ಇಲ್ಲೋ ಅಂತ ಕೇಳೋಣ.
ಸರಿ ಅಮ್ಮ, ಅದೇ ಡೆಫಿನೆಟ್ಲಿ ನಿಮ್ಮ ಲೈಪೋಸೆಕ್ಷನ್ ಅನ್ನೋದು ನಿಮಗೆ ಸೂಕ್ತವಾಗಿರುತ್ತೆ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಹೆರಿಡಿಟರಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಮ್ಮ. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ನೋಡಿದಾಗ ಅವ್ರಿಗೂ ಸಹ ನಿಮ್ಮ ಒಂದು ಅವರು ಹಸ್ಬೆಂಡ್ ಅವ್ರಿಗೂ ಸಹ ಜಾಸ್ತಿ ಇರ್ತದೆ ಫ್ಯಾಟು, ಅವರ ಫ್ಯಾಮಿಲಿ ಕಡೆ ಕೂಡ ಇರಬಹುದು. ಈಗ ನಿಮ್ಮ ಒಂದು ವಯಸ್ಸಿನ ಪ್ರಕಾರ ನಿಮಗೂ ಸಹ ಅತಿ ಹೆಚ್ಚಿನ ಒಂದು ಬೊಜ್ಜುತನ ಇದೆ, ಹಾಗಾಗಿ ನಿಮ್ಮ ಒಂದು ಮಗಳಿಗೂ ಸಹ ಬಂದಿದೆ. ಇದು ಅದನ್ನು ಅಂತ ಸ್ಟ್ರಾಂಗ್ ಹೆರಿಡಿಟರಿ ಅಂತ ನಾನು ಆಲ್ರೆಡಿ ಅದನ್ನು ಹೇಳಿದ ಪ್ರಕಾರ ಆ ಥರ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಇರುತ್ತೆ. ನೀವು ಆಲ್ರೆಡಿ ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀರಾ, ಮಾಡಬೇಕು, ಅದು ಕಂಟಿನ್ಯೂ ಮಾಡಬೇಕು. ಲೈಪೋಸೆಕ್ಷನ್ಗಿನ ಮುಂಚೆ, ಲೈಪೋಸೆಕ್ಷನ್ ನಂತರ ಅದು ಒಂದು ಹೆಲ್ತಿ ಹ್ಯಾಬಿಟ್, ಅದು ಕಂಟಿನ್ಯೂ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಅದನ್ನು ಒಂದು ಬರ್ಡನನ್ನು ಕಡಿಮೆ ಒಂದು ಪ್ರಮಾಣವನ್ನು ಮಾಡಿಕೊಂಡು ಮುಂದುವರಿಸೋದು, ಅಂದರೆ ಲೈಕ್ ಎಕ್ಸಸೈಸ್ ಮಾಡೋದು ಅಥವಾ ಆಹಾರ ಸೇವನೆಯಲ್ಲಿ ಇತಿಮಿತಿಯಾಗಿರೋದು ಸೂಕ್ತ ಆಗಿರುತ್ತೆ. ಹಾಗಾಗಿ ಅದೇ ಒಂದು ಎಕ್ಸಾಮಿನೇಷನ್ ನಿಮ್ಮನ್ನ ಮಾಡಿ, ಅದು ನಿಮ್ಮ ಒಂದು ಯಾವ ಭಾಗಗಳಿಗೆ ಲೈಪೋಸೆಕ್ಷನ್ ಅವಶ್ಯಕತೆ ಇರುತ್ತೆ, ಹೇಗೆ ಅದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ ಹಂತ ಹಂತವಾಗಿ ಅದನ್ನೆಲ್ಲ ನಾವು ವಿವರಿಸ್ಬೋದಮ್ಮ. ಲೈಪೋಸೆಕ್ಷನ್ ಡೆಫಿನೆಟ್ಲಿ ನಿಮಗೊಂದು ಸರಿಯಾದ ಉತ್ತರ. ನಿಮ್ಮ ಹಸ್ಬೆಂಡ್ ಅವ್ರಿಗೂ ಸಹ ಅದೇ ಸೇಮ್ ಅಂತ ಹೇಳ್ಬೋದು. ಅದೇ ನಿಮ್ಮ ಮಗು ಅಂತ ಹೇಳಿದ್ರಿ, ಸೊ ಅವ್ರಿಗೂ ಸಹ ಒಂದು ಈಗ ನಮ್ಮಲ್ಲಿ ಏನಂದರೆ 12 ವಯಸ್ಸಿನಿಂದ 65-70 ವಯಸ್ಸಿನವರೆಗೂ ಒಂದು ಎಲ್ಲ ವಯಸ್ಸಿನಲ್ಲೂ ಸಹ ಈ ಬೊಜ್ಜುತನಕ್ಕೆ ಲೈಪೋಸೆಕ್ಷನ್ ಅನ್ನೋದು ನಾವು ಮಾಡ್ತಾ ಇರ್ತೇವೆ. ಇದು ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳಿರ್ತೀವಿ. ಸೊ ಅವರು ಸಹ ಒಂದು ಹೆಲ್ತಿ ಹ್ಯಾಬಿಟ್ಸ್, ಅಂದರೆ ಒಂದು ಫುಡ್ಡು ಅದು ಪ್ಯಾಟರ್ನಲ್ಲಾಗಲಿ ಎಕ್ಸಸೈಸ್ ಆಗಲಿ ಯಾರೇ ಆದರೂ ಅದನ್ನು ಫಾಲೋ ಮಾಡಬೇಕು. ಅದನ್ನು ಮೀರಿ ಅದು ಅವ್ರಿಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಇದು ಲೈಪೋಸೆಕ್ಷನ್ ಮಾಡಿಸೋದು ಸೂಕ್ತ ಅಂತ ನಾನು ಹೇಳ್ಬೋದಮ್ಮ. ಓಕೆ, ನೀವೊಂದು ಕೆಲಸ ಮಾಡಿಮ್ಮ, ತಾವೆಲ್ಲ ಹೋಗ್ಬಿಟ್ಟು ಖುದ್ದಾಗಿ ಇವ್ರು ಬಂದು ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡೆಯೋ ಅವಕಾಶ ಇದ್ದರೆ ಇವರ ನಂಬರ್ನ ಡಿಸ್ಪ್ಲೇ ಮಾಡ್ತಿರ್ತದೆ, ಅದು ನೋಡ್ಕೊಂಡು ಹೋಗಿ ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ನಮಸ್ಕಾರ, ಹೇಳಿ ಸರ್. ನಮ್ಮಲ್ಲಿ 26 ಇಯರ್ಸ್. ಹೇಳಿ, ಅರ್ಥ ಆಯ್ತು, ಹೇಳಿ. ಸರ್ ವೆಯ್ಟ್ ಬಂದು 80 kg ಇದೆ. ಸರ್ 6 months ಇಂದ ಜಿಮ್ ಎಲ್ಲ ಮಾಡ್ತಾ ಇದ್ದೀನಿ, ಬಟ್ ವೆಯ್ಟ್ ಎಲ್ಲ ರೆಡ್ಯೂಸ್ ಆಗ್ತಾನೆ ಸರ್, ಹಂಗೆ ಕಾನ್ಸ್ಟೆಂಟ್ ಅಲ್ಲಿದೆ ವೆಯ್ಟ್. ಲೈಪೋಸೆಕ್ಷನ್ ಅಡ್ವೈಸ್ ಮಾಡ್ತೀರಾ ಸರ್ ಇವಾಗ? ಅಲ್ಲ, ನಾವು ವೇಟ್ನ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಲೈಪೋಸೆಕ್ಷನ್ ಮಾಡೋದು ಅದು ಸರಿಯಾದ ಯೋಚನೆ ಅಲ್ಲ. ಅದರಿಂದ 2 ಯೋಚನೆಗಳನ್ನು ನಾವು ಇದನ್ನು ಅಂದರೆ ನಿಮಗೆ ಬೊಜ್ಜು ಇದ್ದರೆ ಅದು ನಿಮಗೆ ಕ್ಲಿಯರ್ ಆಗುತ್ತೆ. ಅದರಿಂದ ಸುಮಾರು 4-5 kg ಒಂದು ಭಾಗದಲ್ಲಿ ನಾವು ಲೈಪೋಸೆಕ್ಷನ್ ಮಾಡಿದಾಗ ಆ ರೀತಿ ಒಂದು ವ್ಯತ್ಯಾಸಗಳಿದ್ದೇ ಇರುತ್ತೆ. ಸೊ ಅಂದರೆ ನಿಮಗೆ ತುಂಬ ಬಿಗ್, ಅಂದರೆ ತುಂಬಾ ವ್ಯತ್ಯಾಸ ಆಗುತ್ತೆ, ವೇಟ್ ರಿಡಕ್ಷನ್ ಆ ರೀತಿ ಇರಲ್ಲ. ಸೊ ಅದರಲ್ಲಿ ನಿಮಗೇನಂದರೆ ಒಂದು ಬೊಜ್ಜುತನ ಕ್ಲಿಯರಾಗಿ ಪ್ರಾಪರ್ ಕಾಂಟೂರ್ ಅನ್ನೋದು ಇರ್ತದೆ. ಅದರ ಜೊತೆಯಲ್ಲೇ ನಿಮಗೆ ಒಂದು ವೇಟ್ ರಿಡಕ್ಷನ್ ಸಹ ಸ್ವಲ್ಪ ಮಟ್ಟಿಗೆ 4-5 kg ಈ ರೀತಿ ಒಂದೊಂದು ಭಾಗದಲ್ಲಿ. ಸೊ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಹೊಟ್ಟೆ ಭಾಗ ಅಂತ ಹೇಳಿದಾಗ ಅಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ಬೋದು. ಹೇಳಿ. ಹೇಳಿ. ಅದನ್ನೇ ನೀವು ಜಿಮ್ ಎಲ್ಲ ಮಾಡ್ತಾ ಇದ್ದೀರಾ, ಈಗ ಅದನ್ನು ಮೀರಿ ಇದನ್ನ ಒಂದು ಬೊಜ್ಜುತನ ಉಳಿದಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ನೀವು ಲೈಪೋಸೆಕ್ಷನ್ ಮಾಡಿಸಿ ಅದನ್ನು ನಿಮ್ಮ ಜಿಮ್ ವರ್ಕ್ ಆಗಲಿ ಇನ್ನಿತರ ಯಾವುದೇ ಎಕ್ಸಸೈಸನ್ನು ಮುಂದುವರಿಸಬಹುದು ಅಂತ ನಾನು ಹೇಳ್ಬೋದು. ಅದರಿಂದ ಒಂಥರ ಪರ್ಮನೆಂಟ್ ರಿಸಲ್ಟ್ಸ್ ಇರುತ್ತೆ ಅಂತ ಸಹ ಹೇಳ್ಬೋದು. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ಇನ್ನೂ ಒಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಇವಾಗ ಲೈಪೋಸೆಕ್ಷನ್ ಇವಾಗ ಮಾಡೋದ್ರಿಂದ ಈ ದೇಹದ ಶೇಖರಣೆ ಅಂತ ಹೇಳುವಂಥದ್ದು ಒಳಭಾಗದಲ್ಲಿ ಶೇಖರಣೆ ಆಗೋಕ್ಕೆ ಶುರುವಾಗ್ತದೆ, ಅದರಿಂದ ಏನಾದರೂ ತೊಂದರೆಗಳಾಗೋದಿಲ್ವಾ ಅಂತ ಇನ್ನೊಂದು ಪ್ರಶ್ನೆ ಬರ್ತದೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟ್ರೆ? ಅದೇ, ಈಗ ನಾವು ಅದು ಫ್ಯಾಟ್ ಅಂದರೆ ಒಬೆಸಿಟಿ ಫ್ಯಾಟನ್ನು ನೋಡಿದಾಗ ಇದನ್ನು ನಾವು ಎರಡು ಥರ ಫ್ಯಾಟ್, ಕೊಬ್ಬಿನ ಅಂಶವನ್ನು ನಾವು ಇದನ್ನು ನೋಡ್ತೇವೆ. ಒಂದು ಎಕ್ಸ್ಟರ್ನಲ್ ಫ್ಯಾಟ್ ಅಂತೇಳಿ. ಎಕ್ಸ್ಟರ್ನಲ್ ಫ್ಯಾಟ್ ಅಂತ ಹೇಳಿದ್ರೆ ಈ ಒಂದು ಚರ್ಮದ ಕೆಳಭಾಗದಲ್ಲಿ ಮತ್ತು ಒಂದು ಸ್ನಾಯುವಿನ ಮೇಲ್ಭಾಗದಲ್ಲಿ ಶೇಖರಣೆ ಆಗ್ತಕ್ಕಂಥ ಕೊಬ್ಬನ್ನು ನಾವು ಅದು ಎಕ್ಸ್ಟರ್ನಲ್ ಫ್ಯಾಟ್ ಅಂತ ಹೇಳ್ತೀವಿ. ಇಂಟರ್ನಲ್ ಫ್ಯಾಟ್ ಅಂತ ಹೇಳಿದ್ರೆ ಈಗ ಒಂದು ರಕ್ತನಾಳಗಳಲ್ಲಿ ಒಂದು ಶೇಖರಣೆ ಆಗ್ತಕ್ಕಂಥ ಕೊಬ್ಬನ್ನು, ಅಂದರೆ ಲೈಕ್ ಕೊಲೆಸ್ಟ್ರಾಲ್ ಅಂತ ನಾವು ಹೇಳ್ಬೋದು. ಅದನ್ನು ಸಾಮಾನ್ಯ ಒಂದು ಅರ್ಥ ಆಗಲಿಕ್ಕೆ ಕೊಲೆಸ್ಟ್ರಾಲ್ ಅಂತ ಹೇಳ್ಬೋದು. ಮತ್ತು ಈಗ ಒಂದು ಹೊಟ್ಟೆ ಭಾಗದಲ್ಲಿ ಸ್ನಾಯುವಿನ ಒಳಗಡೆ, ಅಂದರೆ ಇಂಟೆಸ್ಟೈನ್ಗಳ ಮಧ್ಯಭಾಗದಲ್ಲಿ ಒಂದು ಕೊಬ್ಬಿನ ಶೇಖರಣೆ ಸಹ ಆಗುತ್ತೆ, ಅದಕ್ಕೆ ಇಂಟರ್ನಲ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಇಂಟರ್ನಲ್ ಫ್ಯಾಟಲ್ಲಿ ಒಂದು ಹೊಟ್ಟೆ ಭಾಗದಲ್ಲಿ ಆಗ್ತಕ್ಕಂಥದ್ದು, ಎರಡನೇದು ಈ ರಕ್ತನಾಳಗಳಲ್ಲಿ ಆಗ್ತಕ್ಕಂಥದ್ದು. ಇಲ್ಲಿ ಒಂದು ಸಾಮಾನ್ಯವಾದ ಕೆಲವು ಡೌಟ್ಸ್ ಏನಂದ್ರೆ, ನಾವು ಈ ಹೊರಭಾಗದಲ್ಲಿ ಲೈಪೋಸೆಕ್ಷನ್ ಮಾಡಿದ್ರೆ ಇಂಟರ್ನಲ್ ಬೆನಿಫಿಟ್ ಇರ್ತದಾ, ಅಂದರೆ ಈ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತಾ ಅಥವಾ ಹೊಟ್ಟೆ ಒಳಭಾಗದಲ್ಲಿರ್ತಕ್ಕಂಥ ಫ್ಯಾಟ್ ಕಡಿಮೆ ಆಗುತ್ತಾ ಅಂತ.
ಈ ಇಂಟರ್ನಲ್ ಫ್ಯಾಟಿಗೆ ಯಾವುದೇ ಒಂದು ಡೈರೆಕ್ಟಾಗಿ ಲೈಪೋಸಕ್ಷನ್ ಅಥವಾ ಯಾವುದೇ ವಿಧಾನ ಅಂತ ಇರುವುದಿಲ್ಲ. ಸೊ ಅವರು ಅದನ್ನು ಕೊಬ್ಬಿನಾಂಶವನ್ನು ಒಂದು ಕಡಿಮೆ ಮಾಡ್ಕೊಳ್ಳಿಕ್ಕೆ ಎಕ್ಸಸೈಸು, ಸಮತೋಲನ ಆಹಾರನೇ ಒಂದೇ ಒಂದು ವಿಧಾನ ಅಂತ ಹೇಳ್ಬೋದು. ಅಲ್ಲಿ ಏನಾಗುತ್ತೆ, ಅಟ್ಲೀಸ್ಟ್ ಶ್ರಿಂಕ್ ಮಾಡ್ತಕ್ಕಂಥದ್ದು ಅಥವಾ ಕೊಬ್ಬಿನಾಂಶವನ್ನು ಕರಗಿಸ್ತಕ್ಕಂಥದ್ದು ಈ ಎಕ್ಸಸೈಸ್ ಮೂಲಕ ಮಾಡೋದ್ರಿಂದ ಸೂಕ್ತ ಪರಿಹಾರ ಅಂತ ಹೇಳ್ಬೋದು. ಇಂಟರ್ನಲ್ ಫ್ಯಾಟಿಗೆ ಮಾತ್ರ ಅದು, ಎಕ್ಸ್ಟರ್ನಲ್ ಫ್ಯಾಟಿಗೆ ಲೈಪೋಸಕ್ಷನ್ ಸೂಕ್ತ ಪರಿಹಾರ ಇರುತ್ತೆ. ಓಕೆ, ಬಟ್ ಇವಾಗ ಈ ಸೈಡ್ ಎಫೆಕ್ಟ್ಸ್ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ಮತ್ತೆ ಇನ್ನೊಂದು ಪ್ರಶ್ನೆ ಇರುವಂಥದ್ದು, ಈ ಲೈಪೋಸಕ್ಷನಿಂದ ಸೈಡ್ ಎಫೆಕ್ಟ್ಸ್ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟ್ರೆ? ಲೈಪೋಸಕ್ಷನ್ ಅಂತಂದರೆ ಸಾಮಾನ್ಯವಾಗಿ ಅದು ಯಾವುದೇ ಒಂದು ಪ್ರೊಸೀಜರ್ ಅಂತ ಇದ್ದಾಗ ಎಲ್ಲರೂ ಅದು ಒಂದು ಭಯ ಪಡ್ತಕ್ಕಂಥದ್ದು ಯಾವ್ದಾರ ಒಂದು ಸೈಡ್ ಎಫೆಕ್ಟ್ಸ್ ಅಥವಾ ಕಾಂಪ್ಲಿಕೇಶನ್ಸ್ ಇರುತ್ತಾ ಅನ್ನೋದು ಒಂದು ಸಾಮಾನ್ಯವಾದ ಒಂದು ಕ್ವಶನ್ ಇರುತ್ತೆ, ಅಥವಾ ಹೆದರಿಕೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟೋ ಜನ ಮುಂದೂಡ್ತಾ ಇರ್ತಾರೆ ಸರ್ಜರಿನ ಆದಷ್ಟು, ಅಂದರೆ ಯಾವುದೇ ಒಂದು ಹಾಗೆ ಪರಿಹಾರ ನೋಡಲಿಕ್ಕೆ ಒಂದು ನೈಸರ್ಗಿಕವಾದ ಪರಿಹಾರ, ನ್ಯಾಚುರಲ್ ಮೆಥಡ್ಸ್ ಅಥವಾ ಬೇರೆ ಒಂದು ಜಾಹೀರಾತುಗಳು ಏನು ಬರುತ್ತೆ, ಎಣ್ಣೆ ಇರ್ಬೋದು ಅಥವಾ ಒಂದು ಕ್ರೀಮ್ ಇರ್ಬೋದು, ಒಂದು ಟ್ಯಾಬ್ಲೆಟ್ಸ್ ಇರ್ಬೋದು, ಅದರ ಮೂಲಕ ಒಂದು ಪರಿಹಾರ ನೋಡಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಅದೇ ಆ ರೀತಿ ಯೋಚನೆ ಮಾಡೋದು ಸರಿಯಲ್ಲ, ಒಂದು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗಿರುತ್ತೆ. ಲೈಪೋಸಕ್ಷನ್ ಸುರಕ್ಷಿತವಾದ ಒಂದು ವಿಧಾನ ಅಂತ ಹೇಳಬಹುದು. ಇದು ಒಂದು ನುರಿತ ಮತ್ತು ಒಂದು ಪ್ಲಾಸ್ಟಿಕ್ ಆ್ಯಂಡ್ ಕಾಸ್ಮೆಟಿಕ್ ಸರ್ಜನ್ಗಳು ಈ ಥರ ಲೈಪೋಸಕ್ಷನ್ ಮಾಡೋದ್ರಿಂದ ಈ ರೀತಿ ಒಂದು ಸೈಡ್ ಎಫೆಕ್ಟ್ಸ್ನ ಬಗ್ಗೆ ಯೋಚನೆ ಮಾಡೋದು ಅವಶ್ಯಕತೆ ಇರಲ್ಲ ಅಂತ ನಾನು ಹೇಳ್ಬೋದು. ಓಕೆ, ಬಟ್ ಇವಾಗ ಇನ್ನೊಂದು ಕನ್ಸರ್ನ್ ಇರೋದು ಇವಾಗ ಅನೆಸ್ಥೀಸಿಯಾ ಬಗ್ಗೆ. ಇವಾಗ ಅನೆಸ್ಥೀಸಿಯಾ ಬಗ್ಗೆ ಸಾಕಷ್ಟು ಜನಗಳಿಗೆ ಸ್ವಲ್ಪ ಮಟ್ಟಿಗೆ ಗಾಬರಿ ಇರ್ತದೆ. ಇದ್ರದ್ದು ಬಳಕೆ ಯಾವ ರೀತಿ ಇರ್ತದೆ, ಇದ್ರ ಬಗ್ಗೆ ಹೇಗೆ ತಿಳ್ಕೊಳ್ಳುವಂಥದ್ದು? ಓಕೆ, ಅಲ್ಲ, ಅನಸ್ಥೀಸಿಯಾ ಅನ್ನೋದು ಒಂದು ರಿಕ್ವೈರ್ಮೆಂಟ್. ಅಂದರೆ ಈಗ ಒಂದು ಯಾವುದೇ ಒಂದು ಸರ್ಜರಿ ಮಾಡಬೇಕಾದ್ರೆ ಅನಸ್ಥೀಸಿಯಾ ಬೇಕಾಗಿರುತ್ತೆ, ಯಾಕಂದರೆ ಅವರು ಅವ್ರಿಗೆ ಪೇನ್ ಇರಬಾರ್ದು, ನಾವು ಪ್ರೊಸೀಜರ್ ನಾವು ಕ್ಲಿಯರಾಗಿ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ. ಅಲ್ಲೂ ಸಹ ಹಾಗೇನೆ ಒಂದು ನಾರ್ಮಲ್ ಒಂದು ಅಥವಾ ಒಳ್ಳೆ ಅನಸ್ಥೆಟಿಸ್ಟ್ ಅವರು ಒಂದು ಅನಸ್ಥೀಸಿಯಾ ಕೊಡೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ಸ್ನ ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ನಾನು ಹೇಳ್ಬೋದು. ಬಟ್ ಇವಾಗ ಈ ದೇಹದ ಮೇಲೆ ಇವಾಗ ದುಷ್ಪರಿಣಾಮ ಅಂತ ಹೇಳುವಂಥದ್ದು ಅನಸ್ಥೀಸಿಯಿಂದ ಅದರಿಂದ ಏನಾದರೂ ಆಗುವಂಥ ಚಾನ್ಸಸ್ ಇರ್ಬೋದು ಡಾಕ್ಟ್ರೆ? ಇಲ್ಲ, ಡೆಫಿನೆಟ್ಲಿ ಅನಸ್ಥೀಸಿಯಾ ಅನ್ನೋದು ಆ ಒಂದು ಟೈಮ್, ಆ ಒಂದು ಸರ್ಜರಿ ಟೈಮಿಗೆ ಒಂದು ಸೀಮಿತವಾಗಿರುತ್ತೆ. ಅದಕ್ಕಿಂತ ಜಾಸ್ತಿಯಾಗಿ ಯಾವುದೇ ಒಂದು ರೆಸಿಡ್ಯೂಲ್ ಎಫೆಕ್ಟ್ ಆಗಿ ಆ ಥರ ಯಾವುದೇ ಒಂದು ಇರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಬಳಸ್ತಕ್ಕಂಥ ಯಾವುದೇ ಒಂದು ಮೆಡಿಸಿನ್ಸ್ ಏನಾಗಿರುತ್ತೆ, ಒಂದು ಎಕ್ಸ್ಕ್ರೀಷನ್ ಆಗೋದ್ರಿಂದ, ಅದು ಬಾಡಿಯಿಂದ ಕ್ಲಿಯರ್ ಆಗೋದ್ರಿಂದ, ಸೊ ಆ ಒಂದು ಅಂದರೆ ಅದರಿಂದ ತೊಂದರೆಗಳು, ಶಾಶ್ವತ ತೊಂದರೆಗಳು ಉಳಿಯತಕ್ಕಂಥದ್ದು ಹಾಗೆ ಹೀಗೆ ಯಾವುದೇ ಒಂದು ತೊಂದರೆನ ಅದು ಯೋಚನೆ ಮಾಡೋದು ಅವಶ್ಯಕತೆ ಇರಲ್ಲ. ಇನ್ನೊಂದು ಸಾಮಾನ್ಯವಾಗಿ ಅಂದರೆ ಈಗ ಒಂದು ಬೆನ್ನಿಗೆ ಸ್ಪೈನಲ್ ಅನಸ್ಥೀಸಿಯಾ ಕೊಟ್ಟಾಗ ಅವರೆಲ್ಲರೂ ಹೇಳೋದು ಅದು ಬೆನ್ನು ನೋವು ಇರುತ್ತೆ, ನಮಗೆ ಅದು ಸ್ಪೈನಲ್ ಅನಸ್ಥೀಸಿಯಾ ಕೊಟ್ಟ ಮೇಲೆ ಬರುತ್ತೆ ಅಂತ. ನಾನೇನು ಹೇಳೋದಂದರೆ ಅದು ಒಂದು ಸಣ್ಣ ಸೂಜಿ, ಅದರಲ್ಲಿ ಯಾವುದೇ ಒಂದು ತೊಂದರೆ ಆಗ್ತಕ್ಕಂಥ ವಿಷಯ ಇರುವುದಿಲ್ಲ. ಅದು ಒಂದು ಅಂದರೆ ಏನೋ ಒಂದು ನಾವು ಬೋನಿಗೆ ಅಲ್ಲಿ ನಾವು ಇಂಜೆಕ್ಷನ್ ಮಾಡ್ತಾ ಇಲ್ಲ ಅಥವಾ ನೋವಾಗಲಿಕ್ಕೆ ಯಾವುದೇ ಕಾರಣಗಳಿರುವುದಿಲ್ಲ ಅಲ್ಲಿ. ಸೊ ಹಾಗಾಗಿ ಬೆನ್ನು ಅಂದರೆ ನೋವು ಎಲ್ಲರಿಗೂ ಸಾಮಾನ್ಯವಾಗಿ ಇರುತ್ತದೆ, ಆದರೆ ಅದು ಒಂದು ತಪ್ಪು ಕಲ್ಪನೆ, ಆ ರೀತಿ ಬರುತ್ತೆ ಅಂತ. ಹಾಗಾಗಿ ಒಂದು ಜನರಲ್ ಅನಸ್ಥೀಸಿಯಾ ಬಗ್ಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ, ಅದರಿಂದ ಏನಾದರೂ ಒಂದು ತೊಂದರೆಗಳಿರುತ್ತಾ ಅಂತ. ಹಾಗೆ ಇರುವುದಿಲ್ಲ. ಒಂದು ಅದು ಪ್ರಾಪರಾಗಿ ಒಂದು ಅನಸ್ಥೀಸಿಯಾ ಕೊಟ್ಟಾಗ ಅದ್ರ ಬಗ್ಗೆ ಯೋಚನೆ ಒಂಥರ ಬೇಡ ಅಂತ ಹೇಳ್ಬಹುದು. ಓಕೆ, ಬಟ್ ಇವಾಗ ಈ ಲೈಪೋಸಕ್ಷನಿಂದ ಇವಾಗ ಈ ರಿಸಲ್ಟ್ಸ್ ಅಂತ ಹೇಳಿ ತಗೊಳ್ಳುವಂಥದ್ದು ಇದು ಶಾಶ್ವತವಾಗಿ ಇರುವಂಥದ್ದು ಅಥವಾ ಈ ಯಾವ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಡಾಕ್ಟ್ರೆ? ಅಲ್ಲ, ಯಾವುದೇ ಒಂದು ಈಗ ಬಜುತನ ಇರ್ಬೋದು ಅಥವಾ ಮತ್ತೊಂದು ಸಮಸ್ಯೆ ಇರ್ಬೋದು, ಆ ಸಮಸ್ಯೆಗೆ ಎಲ್ಲರೂ ಅದರ ಮೊದಲ ಆದ್ಯತೆ ಏನಿರುತ್ತೆ, ಒಂದು ಶಾಶ್ವತ ಪರಿಹಾರವನ್ನು ಹುಡುಕ್ತಾರೆ. ಯಾಕಂದರೆ ಟೆಂಪರರಿ ಆದಾಗ ಅವರಿಗೆ ಒಂದು ರಿಕರೆಂಟ್ ಕಾಸ್ಟ್ ಇರ್ಬೋದು ಅಥವಾ ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲದಿರಬಹುದು. ಸೊ ಹಾಗಾಗಿ ಇದು ಲೈಪೋಸಕ್ಷನ್ ಒಂದು ಪರಿಹಾರದಿಂದ ಶಾಶ್ವತವಾಗಿ ಇರುತ್ತೆ. ನಾವು ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಬಾಡಿಯಲ್ಲಿ 1000 ಸೆಲ್ಸ್ ಇದ್ದು ಅಬ್ಡಮನಲ್ಲಿ ಒಂದು 500 ಸೆಲ್ಸ್ ಇದ್ದಾಗ ಅದನ್ನು 450 ಸೆಲ್ಸ್ ನಾವು ಡಿಲೀಟ್ ಮಾಡಿ ಲೈಪೋಸಕ್ಷನ್ ಮೂಲಕ ತೆಗೆದಾಗ ಅಲ್ಲಿ ಅದು ಮಲ್ಟಿಪ್ಲೈ ಆಗಲ್ಲ. ಫ್ಯಾಟ್ ಸೆಲ್ಸು ಕೆನಾಟ್ ಮಲ್ಟಿಪ್ಲೈ, ಮತ್ತು 50 ಸೆಲ್ ಇರೋದು 500 ಸೆಲ್ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ, ಅಥವಾ ಫ್ಯಾಟ್ ಸೆಲ್ಸ್ ಬೇರೆ ಕಡೆಯಿಂದ ಶಿಫ್ಟ್ ಆಗಲಿಕ್ಕೆ ಸಾಧ್ಯ ಇರೋಲ್ಲ. ಹಾಗಾಗಿ ಆ ಭಾಗದಲ್ಲಿ ಅದು ಒಂದು ಪರ್ಮನೆಂಟ್ ಆಗಿ ಅದು ಕ್ಲಿಯರೆನ್ಸ್ ಇರುತ್ತದೆ. ಅಲ್ಲಿ ಒಂದು 50 ಸೆಲ್ಲನ್ನು ಅವರು ಏನು ಮಾಡಬೇಕಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಅದು ಸ್ವಲ್ಪ ಈಸಿ ವಿಧಾನ ಕಂಪೇರ್ ಟು 500 ಸೆಲ್ಸ್. ಹಾಗಾಗಿ ಅವರು ಒಂದು ಎಕ್ಸಸೈಸು ಅಥವಾ ಸಮತೋಲನ ಆಹಾರ ಬ್ಯಾಲೆನ್ಸ್ ಡಯಟ್ ಮಾಡೋದ್ರಿಂದ ಡೆಫಿನೆಟ್ಲಿ ಅದೊಂದು ಪರ್ಮನೆಂಟ್ ವಿಧಾನ ಆಗಿರುತ್ತೆ ಅಂತ, ರಿಸಲ್ಟ್ಸ್ ಪರ್ಮನೆಂಟ್ ಆಗಿರುತ್ತೆ ಅಂತ ನಾವು ಹೇಳ್ಬಹುದು. ಓಕೆ, ಇನ್ನೊಂದು ಕರೆ ಇದೆ, ತಗೊಳ್ಳೋಣ ಡಾಕ್ಟ್ರೆ. ಹಲೋ 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 ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಮ್ಮ, ಹೇಳಿ. ನನ್ನ ಹೆಸರು ನಿಹಾರಿಕಾ ಅಂತ. ಹೇಳಿಮ್ಮ. ನಾನು ಮೊದಲು ತುಂಬಾ ಸಣ್ಣ ಇದ್ದೆ. ಒಂದು 4-5 ದಿವಸದಿಂದ 4 ತಿಂಗಳಿಂದ ತುಂಬಾ ತೂಕ ಹೆಚ್ಚುತ್ತಾ ಇದೆ. ಆಮೇಲೆ ಪಾದ ಆಮೇಲೆ ತೋಳು ಎಲ್ಲ ತುಂಬಾ ಊದ್ಕೊಳ್ತಾ ಇದೆ. ಈಗ ನಿಮ್ಮ ವಯಸ್ಸು ನಿಮ್ಮ ಏಜ್ ನನ್ನ ಏಜ್ ಬಂದು ಒಂದು 45 ಇಯರ್ಸ್ ಇರ್ಬೋದು ಸರ್. 45 ಇಯರ್ಸ್.
ಈಗ ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅದನ್ನು ದಪ್ಪ ಆಗ್ತಕ್ಕಂಥದ್ದು, ಬೊಜ್ಜುತನ ಇರತಕ್ಕಂಥದ್ದು? ಇಲ್ಲ ಸರ್, ನಮ್ ತಂದೆಯವರೆಲ್ಲ ತುಂಬಾ ಸಣ್ಣನೇ ಇದ್ದಾರೆ, ಪರವಾಗಿಲ್ಲ, ನಾರ್ಮಲ್ ಸೈಜ್ ಇದ್ದಾರೆ. ಆಯ್ತಮ್ಮ. ಈಗ ನಾವು ಅದನ್ನು ಬೇರೆ ರೀತಿಯಲ್ಲಿ ನಾವು ಸಹ ಒಂದು ಇನ್ವೆಸ್ಟಿಗೇಷನ್ಸನ್ನು ಅದು ಪರಿಶೀಲನೆ ಮಾಡಬೇಕಾಗಿರುತ್ತೆ. ಯಾವ ಕಾರಣಕ್ಕೆ ನಿಮಗೆ ಈ ರೀತಿ ಒಂದು ಹೆಚ್ಚಿನ ತೂಕ ಅಥವಾ ಒಂದು ಬೊಜ್ಜುತನ ಬರ್ತಾ ಇದೆ ಅನ್ನೋದು. ಕೆಲವರಿಗೆ ಅದೇ ಒಂದು PCOD ಅಂತಾರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ನಾವು ಪರೀಕ್ಷೆ ಮಾಡಬೇಕಾಗಿರುತ್ತೆ. ಮತ್ತು ನಾವು ಪರೀಕ್ಷೆಯಲ್ಲೂ ಸಹ ಅದನ್ನು ರೂಲ್ ಔಟ್ ಮಾಡ್ತೀವಿ. ಅದು ನೀರಿನ ಅಂಶ ಅದು ಕೂಡಿಂದ ಉಬ್ಬಿರುತ್ತಾ ಅದು, ಅಥವಾ ಫ್ಯಾಟ್ ಸೆಲ್ಸಿಂದನೇ ಸಹ ಅದು ಉಬ್ಬಿರುತ್ತಾ, ಹೇಗೆ? ಸೊ ಅದನ್ನೆಲ್ಲ ನಾವು ಪರೀಕ್ಷೆ ಮಾಡಬೇಕಂದ್ರೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗಿರುತ್ತೆ. ನಂತರ ಒಂದು ಬೇರೆ ರಕ್ತ ಪರೀಕ್ಷೆಗಳು ಸಹ ಅವನ್ನೆಲ್ಲ ಬೇರೆ ಪರೀಕ್ಷೆಗಳನ್ನು ಅಲ್ಟ್ರಾಸೌಂಡ್ ಅಬ್ಡಮನ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ನಾವು ಪರೀಕ್ಷೆಗಳನ್ನ ಮಾಡಿ ಒಂದು ಡಿಸಿಷನ್ ತಗೊಳ್ತೇವೆ. ಅಂದರೆ ಇದನ್ನು ನಿಮಗೆ ಯಾವ ರೀತಿ ಅದನ್ನು ಮುಂದುವರಿಸಬೇಕು, ಅಂದರೆ ಪರಿಹಾರ ರೀತಿಯಾಗಿ ಎಕ್ಸಸೈಸ್ಗಳು ಹೇಳಬೇಕಾ ಮೊದಲನೇದಾಗಿ, ಅಥವಾ ಡೈರೆಕ್ಟಾಗಿ ಲೈಪೋಸೆಕ್ಷನ್ ಮಾಡಿ ಎಕ್ಸಸೈಸ್ ಮುಂದುವರಿಲಿಕ್ಕೆ ಹೇಳಬೇಕಾ, ಅದೆಲ್ಲ ಸ್ವಲ್ಪ ಅದೊಂದು ಪರೀಕ್ಷೆಗಳ ನಂತರ ನಿಮಗೆ ಒಂದು ಸರಿಯಾದ ಒಂದು ಮಾಹಿತಿ ಕೊಡಲಿಕ್ಕೆ ಅನುಕೂಲ ಆಗುತ್ತಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಅವಕಾಶ ಸಿಕ್ಕದೆ ಇವರು ಬಂದು ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿಮ್ಮ, ತಮ್ಮ ಪ್ರಶ್ನೆ ಕೇಳಿ. ಓಕೆ ಹೇಳಿ ಸರ್, ನನ್ನ ಹಾಸ್ಪಿಟಲ್ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿಮ್ಮ. ಡಾಕ್ಟರ್ ಹತ್ರ ಮಾತಾಡ್ಬೇಕಾಗಿತ್ತು ನಾನು. ಡಾಕ್ಟರ್ ಮಾತಾಡ್ತಿದ್ದೀನಿ, ಹೇಳಮ್ಮ, ಹೇಳಿ. ಸರ್, ಇದು ನಂದು ಟ್ಯಾಟೂ ಹಾಕಿಸ್ಕೊಂಡಿದ್ದೆ ಸರ್, ಅದು ನನ್ನ ಆಕ್ಚುಲಿ. ಓಕೆ. ಅದು ನಾನು ರಿಮೂವ್ ಮಾಡಿಸ್ಬೇಕಾಯ್ತು, ಅದ್ರ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಏನಾದ್ರು ಡೀಟೇಲ್ಸ್ ಅಥವಾ ಹಿಂಗೆ ಸರ್ ನನಗೆ. ಟಾಟೂ ಯಾವ ಭಾಗದಲ್ಲಿದೆ? ರೈಟ್ ಹ್ಯಾಂಡ್ ಶೋಲ್ಡರ್ ಗಿಂತ ಸ್ವಲ್ಪ ಕೆಳಗಿದೆ ಸರ್ ಅದು. ಆಯ್ತು. ಇದಕ್ಕೆ ಟಾಟೂಗೆ ಒಂದು 2-3 ವಿಧಾನಗಳಿರ್ತದೆ. ಅಂದರೆ ನಾನು ಪರೀಕ್ಷೆ ಮಾಡಿದ ನಂತರ ನಾನು ಕರೆಕ್ಟಾಗಿ ಯಾವ ವಿಧಾನ ಸೂಕ್ತ ಅಂತ ಹೇಳ್ಬೋದು. ಅದು ನಿಮ್ಮ ಮಾಹಿತಿಗೋಸ್ಕರ ಅದೇ ಒಂದು ಲೇಸರ್ ಟ್ರೀಟ್ಮೆಂಟ್ ಅಂತ ಒಂದಿರುತ್ತೆ. ಅದನ್ನು ಒಂದು ಎವ್ರಿ ಮಂತ್ ಅದನ್ನು ಮಾಡಿಸ್ತಾ ಹೋಗಬೇಕು. ಆವಾಗ ಸ್ವಲ್ಪ ಅದು ಕಲರ್ ಕಡಿಮೆ ಆಗ್ತಕ್ಕಂಥದ್ದು, ಅದು ಸ್ವಲ್ಪ ಫೇಡ್ ಆಗ್ತಕ್ಕಂಥದ್ದು ಇರ್ತದೆ. ಇನ್ನೊಂದು ಸರ್ಜರಿ ಮುಖಾಂತರ ಅದನ್ನು ನಾವು ತೆಗಿಯುವಂಥದ್ದು. ಅದರಲ್ಲಿ 2-3 ಮೆಥಡ್ಸ್ ಇರುತ್ತೆ. ಟ್ಯಾಂಜೆನ್ಷಿಯಲ್ ಎಕ್ಸಿಷನ್ ಮತ್ತು ಸ್ಕಿನ್ ಗ್ರಾಫ್ಟಿಂಗ್ ಅಂತ, ಅಥವಾ ಡೈರೆಕ್ಟ್ ಎಕ್ಸಿಷನ್ ಆ್ಯಂಡ್ ಕ್ಲೋಜರ್ ಅಂತ. ಸೊ ಅದರ ನಿಮ್ಮ ಒಂದು ಎಷ್ಟು ದೊಡ್ಡದಿದೆ, ಅದು ಕಲರ್ಸ್ ಆಫ್ ದ ಟಾಟೂ ಮೇಲೆ ಹೋಗಿರುತ್ತೆ. ಸೊ ಅದನ್ನೆಲ್ಲ ನಾವು ಒಂಥರ ಡಿಸ್ಕಸ್ ಮಾಡಬೇಕಾಗುತ್ತೆ. ಒಂದೊಂದು ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಗೆ ಯಾವುದು ಸೂಕ್ತ ಅಂತ ನಾವು ಹೇಳ್ಬೋದು. ಎಲ್ಲದರಲ್ಲೂ ಸ್ವಲ್ಪ ಅಡ್ವಾಂಟೇಜಸ್ ಮತ್ತು ಸ್ವಲ್ಪ ಡಿಸಡ್ವಾಂಟೇಜಸ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ನೀವೆಲ್ಲ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ನಂತರ ಅದನ್ನು ಮುಂದುವರಿಲಿಕ್ಕೆ ಈಸಿ ಆಗುತ್ತಮ್ಮ. ಓಕೆ, ಬಟ್ ಮಾಡಿಸೋದಕ್ಕೆ ಸಾಧ್ಯತೆಗಳು ಇರ್ತದೆ. ಅದನ್ನೊಮ್ಮೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಅದೇ ನಾವು ನಮ್ಮ ವಿವೇಕಾನಂದ ಹೇಳಿ ಪಟ್ವ ಏರಿಯಾಸ್. ಅದೇ ಹೊಟ್ಟೆ ಭಾಗ ಜಾಸ್ತಿ ದಪ್ಪ ಇದೆ. ನಾನು 5.8 ಹೈಟ್ ಇದ್ದೇನೆ. 99 kg ಇದ್ದೇನೆ. ಅದನ್ನು ಹೌದು. ಯಾವ ಭಾಗದಲ್ಲಿ ನಿಮಗೆ ಅದು ಹೆಚ್ಚಿನ ಕೊಬ್ಬು ಅನ್ಸುತ್ತೆ? ಹೊಟ್ಟೆ ಭಾಗದಲ್ಲ ಅಥವಾ ಎದೆ ಭಾಗ? ಹೊಟ್ಟೆ ಮತ್ತು ಎದೆನಾ ಅಥವಾ ಹೊಟ್ಟೆ ಭಾಗ ಒಂದೇನಾ? ಹೊಟ್ಟೆ ಜಾಸ್ತಿ. ಸೊ ಹೊಟ್ಟೆ ಭಾಗದಲ್ಲಿ ನೀವು ಸಾಮಾನ್ಯವಾಗಿ ಅದನ್ನೆಲ್ಲ ನೀವು ಫುಡ್ ಕಂಟ್ರೋಲು, ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀರಾ ನೀವೆಲ್ಲ? ವಾಕ್ ಮಾಡ್ತಾ ಇದ್ದೀನಿ ಸರ್ ಡೈಲಿ. ಶುಗರ್ ಶುಗರ್ ಸ್ಟಾರ್ಟ್ ಆಗಿದೆ. ಓಕೆ. ನಿಮ್ಮ ಫ್ಯಾಮಿಲಿಯಲ್ಲಿ ಈ ತರ ಒಂದು ಪ್ರಾಬ್ಲಮ್ ಇದೆಯಾ, ಇದು ಒಬೆಸಿಟಿ ಪ್ರಾಬ್ಲಮ್ ಅನ್ನೋದು? ನಮ್ಮಮ್ಮರಿಗೆ ಸರ್, ನಮ್ಮ ತಾಯರಿಗೆ. ಆಯ್ತು. ಅದೇ ಈ ರೀತಿ ಇದ್ದಾಗ ಒಬೆಸಿಟಿ ಅನ್ನೋದು ಅದೇ ನಿಮ್ಮ ಫ್ಯಾಮಿಲಿಯಲ್ಲಿ ಅದು ರನ್ ಆಗ್ತಾ ಇದ್ದಾಗ ಅದು ಸ್ವಲ್ಪ ಕಂಟ್ರೋಲ್ ಅನ್ನೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಅಂದರೆ ನಿಮ್ಮ ಒಂದು ಸಾಮಾನ್ಯವಾದ ಯಾವುದೇ ಒಂದು ಫಿಸಿಕಲ್ ಎಕ್ಸಸೈಸಲ್ಲಿ, ಆಹಾರ ಪದ್ಧತಿಯಲ್ಲೇ ಅದನ್ನು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯತೆ ಇರ್ತದೆ. ಹಾಗಾಗಿ ಅದು ಲೈಪೋಸೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಫ್ಯಾಟ್ ಸೆಲ್ಸ್ ಅದು ಕಡಿಮೆ ಆಗೋದ್ರಿಂದ ನಿಮಗೆ ಆ ಒಂದು ಮೊದಲನೇದಾಗಿ ಒಂದು ನಾರ್ಮಲ್ ಶೇಪ್ ಇರುತ್ತೆ, ಬರ್ಡನ್ ಕಡಿಮೆ ಆಗಿರುತ್ತೆ. ಸೊ ನೀವೇನು ಆಲ್ರೆಡಿ ನೀವು ಎಫರ್ಟ್ ಆಗ್ತಾ ಇದ್ದೀರಾ ಎಕ್ಸಸೈಸು ಮತ್ತು ಆಹಾರದ ಬಗ್ಗೆ, ಅದನ್ನು ಕಂಟಿನ್ಯೂ ಮಾಡ್ಬೋದು. ಮತ್ತು ಇದು ನಿಮ್ಮ ಡಯಾಬಿಟಿಸ್ಗೂ ಕೂಡ ತುಂಬ ಬೆನಿಫಿಟ್ ಇರುತ್ತೆ. ಇದು ಡಯಾಬಿಟಿಸ್ ಕಂಟ್ರೋಲ್ ಆಗಿರುತ್ತೆ. ಯಾಕಂದರೆ ಫ್ಯಾಟ್ ಸೆಲ್ಸ್ ಕಡಿಮೆ ಆಗೋದ್ರಿಂದ ಆ ಬ್ಲಡ್ ಶುಗರಿಗೆ ಇನ್ಸುಲಿನ್ ಸಿಗೋದ್ರಿಂದ ಸೊ ಅದೇನಾಗುತ್ತೆ, ನಿಮಗೆ ಒಂದು ಬ್ಲಡ್ ಇದು ಶುಗರ್ ಕಂಟ್ರೋಲ್ ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಲೈಪೋಸೆಕ್ಷನ್ ಸೂಕ್ತ ಅಂತ ಹೇಳ್ಬೋದು ನಿಮಗೆ. ಓಕೆ, ಸೂಕ್ತವಾಗಿ ಅದನ್ನು ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಹೇಳಿ. ತಮ್ಮ ಟಿವಿ ವಾಲ್ಯೂಮನ್ನ ಕಮ್ಮಿ ಮಾಡಿ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಕೇಳಿಸ್ತಾ ಇದೆ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ.
ದಾವಣಗೆರೆಯಿಂದ ಬಸವರಾಜ್ ಅವರು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ದಾವಣಗೆರೆ ಬಸವರಾಜ್ ಅಂತ ಸರ್ ಮಾತಾಡೋದು. ಓಕೆ, ಹಲೋ, ದಾವಣಗೆರೆ ಬಸವರಾಜ್ ಅಂತ ಸರ್ ಮಾತಾಡೋದು. ಹೇಳಿ, ನಿಮ್ಮ ಇದು ತೊಂದರೆ ಹೇಳಿ, ಏನು ಏನಿಲ್ಲ ಸರ್, 4-5 ವರ್ಷದಿಂದ ನಮಗೆ ಹೊಟ್ಟೆ ಫ್ಲಾಟ್ ಭಾಳ ಆಗ್ಬಿಟ್ಟಿದೆ, ತುಂಬಾ ತೊಂದರೆ ಆಗ್ತಿದೆ, ಆಯಾಸ ಆಗೋದು ಆ ಥರ ಎಲ್ಲ ಆಗ್ತದೆ. ಆಯಿತು, ನಿಮಗೆ ಅದು ಅದೇ ಪರೀಕ್ಷೆ ಮಾಡಬೇಕಾಗಿರುತ್ತೆ. ಸಾಮಾನ್ಯವಾಗಿ ಅದು ಹೊಟ್ಟೆ ಭಾಗದಲ್ಲಿ ಅದು ಇಂಟರ್ನಲ್ ಫ್ಯಾಟು ಇರುತ್ತೆ, ಎಕ್ಸ್ಟರ್ನಲ್ ಫ್ಯಾಟು ಇರುತ್ತೆ. ಎಷ್ಟು ಪರ್ಸೆಂಟೇಜ್ ಆಗಿ ನಿಮಗೆ ಅದು ಡಿಫರೆನ್ಸಸ್ ಇರುತ್ತೆ. ನಿಮ್ಮ ಒಂದು ಮುಂಚಿನ ಒಂದು ಆಲ್ಕೋಹಾಲ್ ಹ್ಯಾಬಿಟ್ಸು ಅಥವಾ ಇನ್ನಿತರೆ ಒಂದು ಫುಡ್ ಹ್ಯಾಬಿಟ್ಸು, ಫ್ಯಾಮಿಲಿ ಹಿಸ್ಟ್ರಿ ಇವನ್ನೆಲ್ಲ ಕನ್ಸಿಡರ್ ಮಾಡಿ ಅದು ನಿಮಗೆ ಒಂದು ಅದು ಯಾವುದು ಸೂಕ್ತ ಅಂದರೆ ಒಂದೇ ಒಂದು ವಿಧಾನ ಸೂಕ್ತ ಅಂತ ಇರಲ್ಲ, ಎಲ್ಲ ಒಂದು ಕಾಂಬಿನೇಷನಲ್ಲಿ ಇರುತ್ತದೆ. ಅದೇ ನಿಮ್ಮ ಒಂದು ಲೈಪೋಸಕ್ಷನ್ ಒಂದು ನಿಮಗೆ ಡೆಫಿನೆಟ್ಲಿ ಒಂದು ಹೆಲ್ಪ್ ಆಗುತ್ತೆ. ನಂತರ ಒಂದು ಎಕ್ಸಸೈಸು ಅಥವಾ ಆಹಾರ ಪದ್ಧತಿಯಲ್ಲಿ ಅದೆಲ್ಲ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಅದನ್ನು ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ. ಹಲೋ ಸರ್. ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಇದು ನನ್ ತುಂಬಾ ದಪ್ಪ ಇಲ್ಲ, ಮೈ ಕೈ ಎಲ್ಲ ಕರೆಕ್ಟ್ ಆಗೇ ಇದೆ, ಬಟ್ ಚೆಸ್ಟ್ ಮಾತ್ರ ತುಂಬಾ ದಪ್ಪ ಇದೆ. ಅದೇನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾನೇ ದಪ್ಪ ಅನ್ಸುತ್ತೆ ನನಗೆ. ಎಷ್ಟು ವಯಸ್ಸು? ಎಷ್ಟಮ್ಮ ವಯಸ್ಸು? 27. ಓಕೆ, ಅಂದರೆ ಮಕ್ಕಳಿದ್ದಾರಾ? ಇಲ್ಲ, ಮಕ್ಕಳಿಲ್ಲ. ಇಲ್ಲ. ಆಯ್ತಮ್ಮ, ಅದೇ ಇದು ಒಂದು ಅದೇ ಒರಿಜಿನಲ್ ಹೈಪೋಟ್ರೋಫಿ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಬ್ರೆಸ್ಟ್ ಅದೇ ಅಂದರೆ ಇದು ರಿಡಕ್ಷನ್ ಪ್ರೊಸೀಜರ್ ನಿಮಗೆ ಅದು ನೆಸೆಸಿಟಿ ಇರ್ತದೆ. ಸೊ ಇಲ್ಲಿ ಯಾವುದೇ ಒಂದು ವಿಧಾನದಲ್ಲಿ ಅಂದರೆ ಯಾಕಂದರೆ ಬ್ರೆಸ್ಟ್ ಈಸ್ ಮೇಡ್ ಅಪ್ ಆಫ್ ಅಂದರೆ ಬ್ರೆಸ್ಟ್ ಗ್ಲ್ಯಾಂಡು ಮತ್ತು ಫ್ಯಾಟ್ ಎರಡರಿಂದನೂ ಮಾಡಲ್ಪಟ್ಟಿರೋದ್ರಿಂದ ಅಲ್ಲಿ ನಿಮಗೆ ಯಾವುದೇ ಒಂದು ಎಕ್ಸಸೈಸು ಫುಡ್ ಪ್ಯಾಟರ್ನಲ್ಲಿ ಅದು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಒಂದು ಹಂತಕ್ಕೆ ತರಲಿಕ್ಕೆ, ಒಂದು ಪ್ರಾಪರ್ ಶೇಪ್ ತರಲಿಕ್ಕೆ, ವಾಲ್ಯೂಮ್ ತರಲಿಕ್ಕೆ ಸಾಧ್ಯತೆ ಇರುವುದಿಲ್ಲ. ಸೊ ಹಾಗಾಗಿ ಅದಕ್ಕೆ ಒಂದು ಸೂಕ್ತವಾದ ಇದು ಸರ್ಜರಿ ಅಂದರೆ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಅದು ಅವಶ್ಯಕತೆ ಇರುತ್ತದೆ. ಹಾಗೆ ಬಿಟ್ಟಿದ್ದಲ್ಲಿ ಅದು ನಿಮಗೆ ಇನ್ನೂ ಹೆಚ್ಚಿನ ತೊಂದರೆಗಳು ಇರುತ್ತದೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಜುಗರ ಇರುತ್ತದೆ. ಸೊ ನಿಮ್ಮ ಒಂದು ಪ್ರಾಪರ್ ಕ್ಲಾತ್ಸನ್ನು ಹಾಕ್ಕೊಳ್ಳಿಕ್ಕೆ ತೊಂದರೆ ಇರುತ್ತೆ. ಸೊ ಹಾಗಾಗಿ ಇದು ಸರ್ಜರಿಯಲ್ಲೇ ಒಂದು ಸೂಕ್ತ ಪರಿಹಾರ ಅಂದರೆ ಬ್ರೆಸ್ಟ್ ರಿಡಕ್ಷನ್ ಅನ್ನೋದು ಇರ್ತದೆ. ಸೊ ಹಾಗಾಗಿ ನೀವು ಭೇಟಿ ಮಾಡಿದಾಗ, ಎಕ್ಸಾಮಿನ್ ಮಾಡಿದಾಗ ನಿಮಗೆ ಅದು ಹೆಚ್ಚಿನ ಮಾಹಿತಿ ನಾನು ಡೆಫಿನೆಟ್ಲಿ ಕೊಡ್ಬೋದಮ್ಮ. ಓಕೆ, ಅದನ್ನು ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಭೇಟಿ ಮಾಡೋದಕ್ಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ. ಹಲೋ, ನಮಸ್ಕಾರ ಸರ್. ನನ್ನ ಹೆಸರು ಶ್ರುತಿ ಅಂತ. ಸರ್, ನಂಗೆ ತುಂಬಾನೇ ದಪ್ಪ ಇದ್ದೀನಿ. ತುಂಬಾನೇ ದಪ್ಪ ಅಂದ್ರೆ ನನಗೆ ಹೊಟ್ಟೆ ಮತ್ತೆ ವೇಸ್ಟ್ ಇದರಲ್ಲೇ ಪುಟವನ ಆಗ್ತಾ ಇದ್ದೀನಿ. ನಾನು ಡಯಟಿಷಿಯನ್. ಹಲೋ. ಹೇಳಿ ಅಮ್ಮ, ಹೇಳಿ. ಡಯಟಿಷಿಯನ್ ಹತ್ರ ಎಲ್ಲಾನು ಕನ್ಸಲ್ಟ್ ಮಾಡಿದ್ದೀನಿ. ನಾನು ಆಕ್ಚುಲಿ ಮಾಡೋ ಡಯಟ್ಗೆ ಇಷ್ಟು ಆಲ್ರೆಡಿ ವೆಯ್ಟ್ ಲಾಸ್ ಆಗ್ಬೇಕಿತ್ತು, ಬಟ್ ಏನು ನಂಗೆ ಬೇರೆ ತೋರಿಸ್ತಾ ಇಲ್ಲ. ಮೋರ್ ಗೇನ್ ಆಗ್ತಾನೆ ಇದ್ದೇನೆ. ಆಯ್ತಾಯ್ತು. ಅದೇ ನಾನು ಆಲ್ರೆಡಿ ತಿಳಿಸಿರೋ ಪ್ರಕಾರ ಇದೊಂದು ರೆಸಿಸ್ಟೆಂಟ್ ಫ್ಯಾಟ್ ಅಂತ ಒಂದು ಇರ್ತದೆ. ಅಂದರೆ ನಿಮ್ಮ ಒಂದು ನೈಸರ್ಗಿಕ ವಿಧಾನಗಳು ಏನಿದೆ, ಆಹಾರ ಪದ್ಧತಿಯಲ್ಲಿ ಒಂದು ಕಂಟ್ರೋಲ್ ಮಾಡೋದು ಅಥವಾ ಎಕ್ಸಸೈಸಲ್ಲಿ ಕಂಟ್ರೋಲ್ ಮಾಡೋದು, ಅದಕ್ಕೆ ಮೀರಿ ಉಳಿತಕ್ಕಂಥದ್ದು ಏನಿರುತ್ತೆ ರೆಸಿಸ್ಟೆಂಟ್ ಫ್ಯಾಟ್ ಇರ್ಬೋದು, ಅದು ಹೆರಿಡಿಟ್ರಿ ಕಾರಣ ಇರ್ಬೋದು. ಅಂಥ ಸಂದರ್ಭದಲ್ಲಿ ಲೈಪೋಸಕ್ಷನ್ ಮಾಡೋದು ಡೆಫಿನೆಟ್ಲಿ ಸೂಕ್ತ ಇರುತ್ತೆ. ಮತ್ತು ನಿಮಗೆ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಇರುತ್ತೆ, ಪರ್ಮನೆಂಟ್ ಇರುತ್ತೆ, ಪ್ರಾಪರ್ ಶೇಪ್ ಇರುತ್ತೆ. ಸೊ ಹಾಗಾಗಿ ನೀವು ಲೈಪೋಸಕ್ಷನ್ ಬಗ್ಗೆ ಯೋಚನೆ ಮಾಡೋದು ಸೂಕ್ತ ಅಂತ ಹೇಳ್ಬೋದಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಅವಕಾಶ ಸಿಕ್ಕರೆ ಇವ್ರು ಬಂದು ಖುದ್ದಾಗಿ ಭೇಟಿ ಮಾಡೋದಕ್ಕೂ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಇವರು ಹೇಳಿದಾಗನೇ ಅಥವಾ ಸಾಮಾನ್ಯವಾಗಿರುವಂಥದ್ದು ಇವಾಗ ಕೆಲವರಿಗೆ ಇವಾಗ ಹಲವಾರು ಭಾಗಗಳಲ್ಲಿ ಈ ಥರದ್ದೊಂದು ತೊಂದರೆಗಳಿರ್ತದೆ. ಸೊ ಎಲ್ಲ ಭಾಗಗಳಿಗೂ ಇವಾಗ ಒಂದೇ ಸಲ ಇವಾಗ ಲೈಪೋಸಕ್ಷನ್ ಮಾಡುವಂಥ ಸಾಧ್ಯತೆಗಳು ಇರ್ಬೋದಾ? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟ್ರೆ? ಅದು ಕೆಲವರಿಗೆ ಒಂದು ಬೊಜ್ಜುತನ ಅನ್ನೋದು ಒಂದು ಕೆಲವು ಭಾಗಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅಂದರೆ ಹೊಟ್ಟೆ ಭಾಗ ಅಥವಾ ಹೊಟ್ಟೆ ಮತ್ತು ಬಟಕ್ಸ್ ಅಂತ ಹೇಳ್ಬೋದು, ಅಥವಾ ತೈಸ್ ಭಾಗ ಒಂದೇ, ತೈಸ್ ಮತ್ತು ಬಟಕ್ಸ್ ಈ ರೀತಿ ಇರ್ತದೆ ಅಂತ ಹೇಳೋಣ. ಸೊ ಅಂಥ ಸಂದರ್ಭದಲ್ಲಿ ಆ ಭಾಗಗಳಿಗೆ ನಾವು ಲೈಪೋಸಕ್ಷನ್ ಮಾಡಿದಾಗ ಅದು ಇಮಿಡಿಯೇಟ್ ರಿಸಲ್ಟ್ಸ್ ಇರುತ್ತೆ, ಆನ್ ಟೇಬಲ್ ರಿಸಲ್ಟ್ಸ್ ಇರುತ್ತೆ. ಅವರು ನಾವು ಫ್ಯಾಟ್ ಎಷ್ಟು ತೆಗ್ದಿರ್ತೀವಿ ತೋರಿಸಲಾಗುತ್ತೆ, ಒಂದು ಪ್ರಾಪರ್ ಕಾಂಟೂರ್ ಬಂದಿರುತ್ತೆ. ಆದರೆ ಇದು ಮಲ್ಟಿಪಲ್ ಪಾರ್ಟ್ಸ್ ಇನ್ವಾಲ್ವ್ ಆಗಿದ್ದಾಗ, ಜನರಲೈಸ್ ಒಬೆಸಿಟಿ ಇದ್ದಾಗ ಅಂತ ಹೇಳಿದ್ರೆ, ಲೈಕ್ ಅವರಿಗೆ ಆರ್ಮ್ಸ್ ಜಾಸ್ತಿ ಇರುತ್ತೆ, ಚೆಸ್ಟ್ ಜಾಸ್ತಿ ಇರುತ್ತೆ, ಬ್ಯಾಕು, ಹೊಟ್ಟೆ ಭಾಗ ಮತ್ತು ಬಟಕ್ಸು ಈ ಥರ ಇದ್ದಾಗ ಅದು ಹಂತ ಹಂತವಾಗಿ ನಾವು ಅದನ್ನು ಅಡ್ರೆಸ್ ಮಾಡಬೇಕು ಪ್ರಾಬ್ಲಮ್ನ. ಅದಕ್ಕೆ ನಾವು ಸ್ಟೇಜ್ಡ್ ಲೈಪೋಸಕ್ಷನ್ ಅಂತ ಹೇಳ್ತೇವೆ. ಸೊ ನಾವು ಅದನ್ನು ಅವರಿಗೆ ಪ್ರಮುಖವಾದ ಯಾವುದೋ ಒಂದು ತುಂಬ ದಪ್ಪವಾಗಿರ್ತಕ್ಕಂಥ ಭಾಗ ಏನು ತೊಂದರೆ ಅನಿಸ್ತಾ ಇರುತ್ತೆ ಆ ಭಾಗವನ್ನು ಮೊದಲನೇದಾಗಿ ಮಾಡ್ತೇವೆ. ಅಂದರೆ ಅದು ಅಬ್ಡಮನ್ ಇರ್ಬೋದು ಅಥವಾ ಬಟಕ್ಸ್ ಇರ್ಬೋದು, ಯಾವುದೇ ಒಂದು ಭಾಗ, ಅಥವಾ ತೈಸೆ ಇರ್ಬೋದು.
ಸೊ ಅದಾದ ನಂತರ ಅವರು ನೆಕ್ಸ್ಟ್ ಪ್ರಯಾರಿಟಿ ಏನಿದೆ, ಯಾವ ಭಾಗ ಜಾಸ್ತಿ ತೊಂದರೆ ಕೊಡ್ತಾ ಇದೆ. ಸೊ ಆ ರೀತಿ ಒಂದು ಹಂತವಾಗಿ ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಳ್ತಾ ಹೋಗೋದಕ್ಕೆ ನಾವು ಸ್ಟೇಜ್ ಲೈಪೋಸಕ್ಷನ್ ಅಂತೀವಿ. ಹಾಗೆ ಒಂದೇ ಭಾಗ ಇದ್ದರೆ ಒಂದೇ ಸ್ಟೇಜಲ್ಲಿ ಆಗುತ್ತೆ. ಅದು ಅತಿ ಹೆಚ್ಚಿನ ಭಾಗಗಳಿದ್ದಾಗ ಅವರು ಒಂದು ಅಥವಾ ಎರಡು ಒಂದು ತಿಂಗಳ ಅಂತರದಲ್ಲಿ ಈ ರೀತಿ ಸ್ಟೇಜ್ ಲೈಪೋಸಕ್ಷನ್ ಹೋಗೋದು ಸೂಕ್ತ ಇರ್ತದೆ. ಬಟ್ ಆದರೂ ಇವಾಗ ಈ ಹಾಸ್ಪಿಟಲಲ್ಲಿ ಅಂತ ಹೇಳಿ ಇರಬೇಕಾಗಿರುವಂಥದ್ದು ಇವಾಗ ಲೈಪೋಸಕ್ಷನ್ ಆದಮೇಲೆ ಅದು ಹೇಗೆ ಎಷ್ಟು ದಿನ ಇರಬೇಕಾಗ್ತದೆ? ಇಲ್ಲಿ ಹಾಸ್ಪಿಟಲೈಸೇಷನ್ ಅನ್ನೋದೇನು ಅಂದರೆ ಒಂದು ದಿವಸದ ಪ್ರೊಸೀಜರ್, ಡೇ ಕೇರ್ ಸರ್ಜರಿ ಅಂತ ನಾವು ಹೇಳೋದು. ಇಲ್ಲಿ ಸರ್ಜರಿ ಆಗಿದ್ದ ದಿವಸನೇ ಅವರಿಗೆ ಡಿಸ್ಚಾರ್ಜ್ ಮಾಡಲಾಗುತ್ತೆ. ಮನೆಯಲ್ಲಿ ಒಂದು ಅಥವಾ 2 ದಿವಸ ಒಂದು ರೆಸ್ಟ್, ಅಂದರೆ ಅವರು ಫುಲ್ ಬೆಡ್ ರೆಸ್ಟ್ ಅಂತಲ್ಲ, ಆಕ್ಟಿವಿಟೀಸ್ ನಾರ್ಮಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ಬೋದು. ಸೊ ಅದಾದ ನಂತರ ಅವರು ನಾರ್ಮಲ್ ಆಕ್ಟಿವಿಟೀಸಲ್ಲಿ ಇರಬಹುದು. ಅತಿ ಹೆಚ್ಚಿನ ರೆಸ್ಟ್ ಅವಶ್ಯಕತೆ ಇರೋದಿಲ್ಲ ಅಥವಾ ಹಾಸ್ಪಿಟಲೈಸೇಷನ್ ಅವಶ್ಯಕತೆನೇ ಇರೋದಿಲ್ಲ. ಓಕೆ, ಬಟ್ ಇವಾಗ ಇನ್ನೊಬ್ಬ ಪ್ರಮುಖವಾಗಿರೋ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಇವಾಗ ಕಲೆಗಳು ಉಳಿಯುವಂಥ ಒಂದು ಸಂಭವ ಅಂತ ಅದ್ರ ಬಗ್ಗೆ ಒಂದು ಕನ್ಸರ್ನ್ ಇರ್ತದೆ. ಈ ಲೈಪೋಸಕ್ಷನಿಂದ ಕಲೆಗಳು ಅಂತ ಹೇಳಿದ್ರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಅದೇ ಎಲ್ಲರೂ ಕಲೆಗಳ ಬಗ್ಗೆ ಒಂದು ಯೋಚನೆ ಮಾಡ್ತಾರೆ, ಯಾಕಂದ್ರೆ ಸರ್ಜರಿ ಅಂದಾಗ ಏನಾದ್ರು ಕಲೆಗಳು ಉಳಿಯುತ್ತಾ ಅಂತೇಳಿ. ಇಲ್ಲಿ ನಾವು ಲೈಪೋಸೆಕ್ಷನ್ ಅನ್ನೋದು ನಾವು ಒಂದು ಸಣ್ಣ ಕ್ಯಾನಲಗಳ ಮೂಲಕ, ಅಂದರೆ 3mm 4mm ಕ್ಯಾನಲಗಳ ಮೂಲಕ ಅದನ್ನು ನಾವು ಲೈಪೋಸೆಕ್ಷನ್ ಮಾಡೋದ್ರಿಂದ ಅದು ಒಂದು ಸಣ್ಣ ಡಾಟ್ ಸ್ಕಾರ್ ಆಗಿ ಇರುತ್ತದೆ. ಅದು ಯಾವುದೊಂದು ಹಿಡನ್ ಏರಿಯಾದಲ್ಲಿ ನಾವು ಅದನ್ನು ಪ್ರಯತ್ನ ಮಾಡಿರ್ತೀವಿ, ಯಾವುದೋ ಒಂದು ಕಾಣದಿರ್ತಕ್ಕಂಥ ಜಾಗದಲ್ಲಿಂದ ನಾವು ಆ ಒಂದು ಎಂಟ್ರಿ ಪಾಯಿಂಟ್ ಮಾಡಿಕೊಂಡು ಅದನ್ನು ಲೈಪೋಸೆಕ್ಷನ್ ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಸ್ಕಾರ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆದಾಗ ಈ ಒಂದು ಸಣ್ಣ ಡಾಟ್ ಸ್ಕಾರ್ ಡೆಫಿನೆಟ್ಲಿ ಅವ್ರಿಗೇನು ತೊಂದರೆ ಅನ್ಸಲ್ಲ ಅಂತ ನಾನು ಹೇಳ್ಬೋದು. ಓಕೆ, ಬಟ್ ಇವಾಗ ಕೆಲವರಿಗೆ ಇವಾಗ ಕಮ್ಮಿ ವಯಸ್ಸಿನಲ್ಲಿ ಇವಾಗ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಬೀಳುವಂಥ ಒಂದು ಚಾನ್ಸಸ್ ಇರಬಹುದು. ಸೊ ಅಂಥವ್ರಿಗೆ ಇವಾಗ ಮುಂದೆ ಪ್ರೆಗ್ನೆನ್ಸಿ ಅಂತ ಹೇಳುವಂಥದ್ರ ಬಗ್ಗೆ ಅದ್ರ ಬಗ್ಗೆನೂ ಕಾಳಜಿ ಇಟ್ಕೊಂಡಿರ್ತಾರೆ. ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರ್ಬೋದು ಡಾಕ್ಟ್ರೆ? ಬೊಜ್ಜುತನ ಅನ್ನೋದು ಅದೇ ಯಾವುದೇ ಒಂದು ಸಣ್ಣ ವಯಸ್ಸಿಂದನೂ ಬರತಕ್ಕಂಥ ಒಂದು ಪ್ರಾಬ್ಲಮ್ಮು. ಅದು ಕೆಲವರಿಗೆ ಲೇಟ್ ಏಜ್ ಗ್ರೂಪಲ್ಲಿ ಬರುತ್ತೆ, ಡಿಫರೆನ್ಸಸ್ ಇರುತ್ತೆ. ಅರ್ಲಿ ಏಜ್ ಗ್ರೂಪಲ್ಲಿ ಎಸ್ಪೆಷಲಿ ಫೀಮೇಲ್ಸಿಗೆ ಅದನ್ನು ಬಂದಾಗ ಅವರಿಗೆ ಒಂದು ಈ ಫ್ಯೂಚರ್ ಪ್ರೆಗ್ನೆನ್ಸಿ ಚಾನ್ಸಸ್ ಒಂದು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ಏನು ಅಂತ ನಾವು ನೋಡಿದಾಗ ಇಲ್ಲಿ ಒಂದು ಫ್ಯಾಟ್ ಸೆಲ್ಸ್ ಇದು ಕನ್ಸ್ಯೂಮ್ಸ್ ಲಾಟ್ ಆಫ್ ಹಾರ್ಮೋನ್ಸ್. ಸೊ ಹಾಗಾಗಿ ಅವರಿಗೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಎಸ್ಪೆಷಲಿ ಇನ್ಸುಲಿನ್ ತಗೊಳ್ಳೋದ್ರಿಂದ ಈ ರೀತಿ ಎಲ್ಲ ಅದು ತಗೊಳ್ಳೋದು ತಾನು ದಪ್ಪ ಬೆಳಿಲಿಕ್ಕೆ ಫ್ಯಾಟ್ ಸೆಲ್. ಸೊ ಅವಾಗ ಏನಾಗುತ್ತೆ, ಅವರ ಒಂದು ಪ್ರೆಗ್ನೆನ್ಸಿ ಚಾನ್ಸಸ್ ಕಡಿಮೆ. ಅದು ಯಾವುದೇ ಒಂದು ಗೈನಕಾಲಜಿಸ್ಟ್ ಅವ್ರು ಒಬೆಸಿಟಿ ಇದ್ದಾಗ, ಅದೊಂದು ಇನ್ಫರ್ಟಿಲಿಟಿ ಕೇಸ್ ಇದ್ದಾಗ ಅವರಿಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದೇ ನಿಮ್ಮ ಬೊಜ್ಜುತನವನ್ನು ಕಡಿಮೆ ಮಾಡ್ಕೊಳ್ಳಿ, ಇದು ನಿಮಗೆ ಅದೇ ನಾರ್ಮಲ್ ಪ್ರಯತ್ನದಲ್ಲಿ ಆಗದೇ ಇದ್ದಾಗ ಇದು ನಿಮಗೊಂದು ಕಾರಣವಾಗಿರಬಹುದು. ಸೊ ಹಾಗಾಗಿ ಚಾನ್ಸಸ್ ಇಂಪ್ರೂವ್ ಆಗುತ್ತೆ ಅಂತ. ಸೊ ಹಾಗಾಗಿ ಇದನ್ನು ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಒಂದು ಕಾಂಟೂರ್ ಬೆನಿಫಿಟ್ಟು, ಹೆಲ್ತ್ ಬೆನಿಫಿಟ್ಟು, ವೆಯ್ಟ್ ಲಾಸು, ಹಾಗೆ ಈ ಪ್ರೆಗ್ನೆನ್ಸಿ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಡೆಫಿನೆಟ್ಲಿ ಇದೊಂದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಅವ್ರಿಗೆ. ಓಕೆ, ಬಟ್ ಇವಾಗ ಅದೇ ರೀತಿಯಲ್ಲಿ ಇವಾಗ ಈ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಲೈಪೋಸೆಕ್ಷನ್ ಅಂತ ಹೇಳಬೇಕಿದ್ದಾಗ ಅಂಥವ್ರಿಗೂ ಮಾಡಬಹುದಾ? ಅದರಿಂದ ಏನಾದರೂ ಬೇರೆ ಬೆನಿಫಿಟ್ಸ್ ಇರ್ತದಾ ಅಥವಾ ಅದಕ್ಕಿಂತ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ಗಳು ಅಂತ ಹೇಳುವಂಥದ್ದನ್ನು ಜಾಸ್ತಿ ಇರ್ಬೋದಾ? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟ್ರೆ? ಈಗ ಲೈಪೋಸೆಕ್ಷನ್ನು ಅಥವಾ ಯಾವುದೇ ಒಂದು ಪ್ರೊಸೀಜರು, ಒಂದು ಡಯಾಬಿಟಿಸ್ ಒಂದು ಇದ್ದಾಗ ಏನು ಮಾಡ್ತಾರೆ ಎಲ್ಲರೂ ಅದನ್ನು ಒಂದು ಕಂಟ್ರೋಲ್ ಇದು. ಲೈಪೋಸೆಕ್ಷನ್ ಅನ್ನೋದು ಒಂದು ಎಲೆಕ್ಟಿವ್ ಸರ್ಜರಿ. ಸೊ ಹಾಗಾಗಿ ನಾವು ಅದನ್ನು ಆಲ್ರೆಡಿ ಒಂದು ಡಯಾಬಿಟಿಸ್ ಇದ್ದವರಿಗೆ ಅದನ್ನು ಕಂಟ್ರೋಲ್ ತೆಗೆದುಕೊಂಡು ನಂತರ ನಾವು ಲೈಪೋಸೆಕ್ಷನ್ ಪ್ರೊಸೀಜರ್ ಮಾಡ್ತೇವೆ. ಇಲ್ಲಿ ನಾವು ಫ್ಯಾಟ್ ಸೆಲ್ಸ್ ನಾವು ನೋಡಿದಾಗ ಇಲ್ಲಿ ಫ್ಯಾಟ್ ಸೆಲ್ಸು ಅದು ಏನಾಗುತ್ತೆ, ಕನ್ಸ್ಯೂಮ್ಸ್ ಲಾಟ್ ಆಫ್ ಹಾರ್ಮೋನ್ಸ್ ಅಲಾಂಗ್ ವಿತ್ ದ ಇನ್ಸುಲಿನ್ ಅಂತ ನಾನು ಹೇಳಿದೆ. ಇಲ್ಲಿ ಇನ್ಸುಲಿನ್ ಹಾರ್ಮೋನ್ ಸಹ ತಾನು ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಆ ಇನ್ಸುಲಿನ್ ಬ್ಲಡ್ ಶುಗರ್ ಕಂಟ್ರೋಲಿಗೆ ಅದು ಸಿಗೋದಿಲ್ಲ. ಹಾಗಾಗಿ ಡಯಾಬಿಟಿಸು ಸಹ ಜಾಸ್ತಿ ಆಗ್ತಾ ಇರುತ್ತೆ, ಕಂಟ್ರೋಲ್ ಇರೋದಿಲ್ಲ. ಸೊ ಒಂದು ಹಂತದಲ್ಲಿ ಅವರಿಗೆ ಅದೇ ಮಲ್ಟಿಪಲ್ ಬೆನಿಫಿಟ್ಸ್, ನಾವು ಅದನ್ನು ಕಂಟ್ರೋಲಿಗೆ ತೆಗೆದುಕೊಂಡು ನಾವು ಅದನ್ನು ಲೈಪೋಸೆಕ್ಷನ್ ಮಾಡೋದ್ರಿಂದ ಮುಂದೆ ಅವರಿಗೆ ಅದನ್ನು ಒಂದು ಕಾಂಟೂರ್ ಬೆನಿಫಿಟ್ ಜೊತೆಯಲ್ಲಿ ವೆಯ್ಟ್ ಲಾಸ್ ಬೆನಿಫಿಟ್ ಜೊತೆಯಲ್ಲೇ ಡಯಾಬಿಟಿಸ್ ಕಂಟ್ರೋಲ್ ಸಹ ಆಗುತ್ತೆ ಇದರಲ್ಲಿ. ಯಾಕೆಂದರೆ ಇನ್ಸುಲಿನ್ ಡೈರೆಕ್ಟಾಗಿ ಅದು ಒಂದು ಶಿಫ್ಟ್ ಆಗೋದ್ರಿಂದ ಬ್ಲಡ್ ಶುಗರ್ ಕಂಟ್ರೋಲಿಗೆ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಡಯಾಬಿಟಿಸ್ ಇರೋರು ಡೆಫಿನೆಟ್ಲಿ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದು ಸೂಕ್ತ. ಡಯಾಬಿಟಿಸ್ ವಿತ್ ಒಬೆಸಿಟಿ ಇದ್ದವರು ಅದೇ ಬೊಜ್ಜುತನ ಮತ್ತು ಡಯಾಬಿಟಿಸ್ ಎರಡು ಒಟ್ಟೊಟ್ಟಿಗೆ ಇದ್ದಾಗ, ಅಥವಾ ಬೊಜ್ಜುತನ ಒಂದೇ ಇದ್ದಾಗೂ ಸಹ ಡಯಾಬಿಟಿಸ್ ಅದನ್ನು ಬರದೇ ಇರ್ತಾ ನೋಡ್ಕೊಳ್ಳುತ್ತೆ, ಅಂದರೆ ನಾವು ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ಲೈಪೋಸೆಕ್ಷನ್ ಒಂದು ಸೂಕ್ತ ಪರಿಹಾರ ಅಂತ ಹೇಳ್ಬೋದು ಡಯಾಬಿಟಿಸ್ ಅವ್ರಿಗೂ ಸಹ. ಬಟ್ ಅದನ್ನು ಕಂಟ್ರೋಲ್ ಮಾಡಿ ನಾವು ತಗೊಳ್ತೀವಿ ಅದನ್ನು. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಈ ರೀತಿಯಾದಂಥ ಪೇಷಂಟ್ಸ್ಗಳು ನೀವು ಅಲ್ಲಿಗೆ ಬಂದಾಗ ಅವ್ರನ್ನ ಇವಾಗ ನೇರವಾಗಿಯೇ ಇವಾಗ ಈ ಥರದ್ದೊಂದು ಸರ್ಜರಿ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ಳುವಂಥದ್ದು ಅಥವಾ ಸಾಕಷ್ಟು ಸಮಯ ಅಂತ ಹೇಳಿ ಬೇಕಾಗ್ತದ? ಅವ್ರನ್ನ ಹೇಗೆ ಇದನ್ನು ಸರ್ಜರಿ ಫಿಟ್ ಅಂತ ಹೇಳಿ ಹೇಗೆ ಮಾಡ್ತೀರಾ ಡಾಕ್ಟ್ರೆ? ಮೊದಲನೇದಾಗಿ ನಾವು ಯಾವುದೇ ಒಂದು ಸರ್ಜರಿಗೆ, ಕಾಸ್ಮೆಟಿಕ್ ಸರ್ಜರಿ, ಇದು ಲೈಪೋಸೆಕ್ಷನ್ ಇಸ್ ಒನ್ ಆಫ್ ದ ಕಾಸ್ಮೆಟಿಕ್ ಸರ್ಜರಿ. ಅದು ಒಂದು ಮೆಥಾಡಿಕಲ್ ಆಗಿರುತ್ತೆ. ಸೊ ಮೊದಲನೇದಾಗಿ ಅವರು ಎಕ್ಸಾಮಿನೇಷನ್ಗೆ ಖಂಡಿತವಾಗಿ ಬರಲೇಬೇಕಾಗಿರುತ್ತೆ.
ನಾವು ಎಕ್ಸಾಮಿನೇಷನ್ ಮಾಡಿದ ನಂತರ ಅವರಿಗೆ ನಾವು ಅದರಲ್ಲಿ ಒಂದು ನಮ್ಮ ಎಕ್ಸಾಮಿನೇಷನ್ ಫೈಂಡಿಂಗ್ಸು, ಅದರ ಪ್ರಾಬ್ಲಮ್ಗೆ ಏನು ಸೂಕ್ತ ಪರಿಹಾರ ಇರುತ್ತೆ, ಯಾವ ರೀತಿ ಹೋಗಬೇಕು ಅಂತ ಹೇಳಿ. ಸೊ ಅದನ್ನೆಲ್ಲ ನಾವು ಒಂದು ಕ್ಲಿನಿಕಲ್ ಡಿಸ್ಕಷನ್ ಅಂತ ಒಂದು ಇರುತ್ತೆ, ಕೌನ್ಸೆಲಿಂಗ್ ಅಂತ ಇರುತ್ತೆ, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತೇವೆ. ಅಥವಾ ಮುಂಚೆ ಆಗಿರ್ತಕ್ಕಂಥ ಕೆಲವು ಪೇಷಂಟ್ಸ್ದು ಯಾವ ರೀತಿ ಅವರಿಗೆ ಪರಿಹಾರ ಆಗಿರುತ್ತೆ, ಯಾವುದೇ ಒಂದು ಪ್ರಾಬ್ಲಮ್ಗೆ ಅಂತ ಲೈಪೋಸಮ್ ಬಜ್ಜುತನ ಇರ್ಬೋದು, ಅಥವಾ ಯಾವ ಭಾಗಗಳಲ್ಲಿ ಆ ರೀತಿ ಬದಲಾವಣೆಗಳಾಗಿದೆ, ಯಾವ ರೀತಿ ಅವರಿಗೆ ಒಂದು ಜೀವನದಲ್ಲಿ ಹೆಲ್ಪ್ ಆಗಿದೆ, ಬದಲಾವಣೆ ಆಗಿದೆ. ಸೊ ಅದನ್ನೆಲ್ಲ ಅವರಿಗೆ ತೋರಿಸಿ ಒಂದು ಡಿಸ್ಕಷನ್ ಎಲ್ಲ ಮಾಡಲಾಗುತ್ತೆ. ಮತ್ತು ಅವರಿಗೆ ಪ್ರಯಾರಿಟಿಯನ್ನು ತಗೊಳ್ತೀವಿ, ಅಂದರೆ ಯಾವ ಭಾಗಗಳಲ್ಲಿ ಅವರಿಗೆ ಪ್ರಾಮುಖ್ಯತೆ ಇದೆ, ಅಂದರೆ ಯಾವ ಭಾಗದಲ್ಲಿ ಅವರಿಗೆ ಜಾಸ್ತಿ ತೊಂದರೆ ಇದೆ, ಆ ರೀತಿ. ಅದಾದ ನಂತರ ಈಗ ಅವರಿಗೆ ಒಂದು ಫಿಟ್ನೆಸ್ ಫಾರ್ ಸರ್ಜರಿ, ಅಂದರೆ ಎಲ್ಲ ಬ್ಲಡ್ ಇನ್ವೆಸ್ಟಿಗೇಷನು, ಈ CG, ಚೆಸ್ಟ್ ಎಕ್ಸ್ರೇ ಯಾವುದೇ ಇರಬಹುದು, ಅನಸ್ತೇಷಿಯಾ ಪಾಯಿಂಟ್ ಆಫ್ ವ್ಯೂ, ಸರ್ಜರಿ ಪಾಯಿಂಟ್ ಆಫ್ ವ್ಯೂ. ಸೊ ಅದನ್ನೆಲ್ಲ ನಾವು ಕೇರ್ ತಗೊಂಡು ಒಂದು ಸೇಫ್ ಆಗಿ ಮಾಡ್ತಕ್ಕಂಥದ್ದು ಪ್ರೊಸೀಜರ್. ಹಾಗಾಗಿ ಅದನ್ನು ಮೊದಲನೇದಾಗಿ ಅಂದರೆ ಡೈರೆಕ್ಟಾಗಿ ನಾವು ಸರ್ಜರಿಗೆ ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ಮೊದಲನೇದಾಗಿ ಭೇಟಿ ಮಾಡಿ ಡಿಸ್ಕಸ್ ಮಾಡಿ ಅವರು ಸಹ ಮೆಂಟಲಿ ಪ್ರಿಪೇರ್ ಆಗಿ ಅರ್ಥ ಮಾಡ್ಕೊಳ್ಬೇಕು, ಅಂದರೆ ಪ್ರಾಬ್ಲಮ್ಮು ಸಹ ಅರ್ಥ ಮಾಡ್ಕೊಳ್ಬೇಕು, ಮತ್ತು ಆ ಪರಿಹಾರಗಳನ್ನು ಸಹ ಅವರು ಅರ್ಥ ಮಾಡಿಕೊಂಡು ನಂತರ ಅದು ಪರಿಹಾರದಿಂದ ಲೈಪೋಸೆಕ್ಷನ್ಗೆ ಮುಂದುವರಿಯತಕ್ಕಂಥದ್ದು ಇರುತ್ತದೆ. ಓಕೆ, ಬಟ್ ಇವಾಗ ಈ ನಿಮ್ಮನ್ನು ಬಂದು ಭೇಟಿ ಮಾಡಬೇಕು ಅಂತ ಹೇಳುವಂಥದ್ದಿದ್ರೆ ಇವಾಗ ತಮ್ಮ ಎಲ್ಲ ಮೆಡಿಕಲ್ ರೆಕಾರ್ಡ್ಸನ್ನು ಸಂಪೂರ್ಣವಾಗಿ ತೊಗೊಂಡು ಬರಬೇಕಾಗ್ತದೆ, ಅಥವಾ ಪ್ರತ್ಯೇಕವಾಗಿ ಇವಾಗ ಮತ್ತೊಮ್ಮೆ ಟೆಸ್ಟ್ಗಳನ್ನ ಮಾಡಿಸುವಂಥ ಅವಶ್ಯಕತೆ ಏನಾದರೂ ಇರ್ಬೋದಾ ಡಾಕ್ಟ್ರೆ? 6 ತಿಂಗಳಿಗಿನ ಒಳಗಡೆ ಮುಂಚಿತವಾಗಿ ಯಾವುದೇ ಅವರಿಗೆ ಇನ್ವೆಸ್ಟಿಗೇಷನ್ಸ್ ಆಗಿದ್ರೆ ಅದು ವ್ಯಾಲಿಡ್ ಇರುತ್ತದೆ. ಸೊ ಅದನ್ನ ಆ ಒಂದು ರೆಕಾರ್ಡ್ಸ್ ಇದ್ರೆ ತರೋದು ಸೂಕ್ತ ಅಂತ ಹೇಳ್ಬೋದು. ಮತ್ತೆ ಅದು ಯಾವುದು ರೆಕಾರ್ಡ್ಸ್ ಅಂದರೆ 6 ತಿಂಗಳೊಳಗೆ ಯಾವುದೇ ಒಂದು ಪರೀಕ್ಷೆ ಆಗಿಲ್ಲ ಅಥವಾ ಅದಕ್ಕಿಂತ ಮುಂಚೆ ಆಗಿದೆ ಅಂತ ಇದ್ದಾಗ ಸೊ ನಾವೊಂದು ಇನ್ವೆಸ್ಟಿಗೇಷನ್ ಅವರಿಗೆ ಸೂಚಿಸಲಾಗುತ್ತೆ, ಇದನ್ನೆಲ್ಲ ಮಾಡಿಸ್ಬೇಕು ಅಂತ. ಅದೆಲ್ಲ ಮಾಡಿಸಾಗಿದ ಮೇಲೆ ಅದನ್ನು ನಾವು ರಿಪೋರ್ಟ್ಸ್ನ ನೋಡಾಗಿದ ಮೇಲೆ ಅವರಿಗೆ ಒಂದು ಸಣ್ಣ ಪುಟ್ಟ ಬದಲಾವಣೆಗಳ ಅವಶ್ಯಕತೆ ಇದೆ, ಟ್ರೀಟ್ಮೆಂಟ್ ಮೆಡಿಸಿನಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಕೊಟ್ಟು ಅದನ್ನು ಅವರಿಗೆ ಸರ್ಜರಿಗೆ ಪ್ರಿಪೇರ್ ಮಾಡಿ ನಂತರ ಸರ್ಜರಿಗೆ ಅಥವಾ ಲೈಪೋಸೆಕ್ಷನ್ಗೆ ತಗೊಳ್ಳಾಗುತ್ತೆ. ಓಕೆ, ಬಟ್ ಇವಾಗ ಲೈಪೋಸೆಕ್ಷನಿಂದ ಏನಾದರೂ ಸ್ವಲ್ಪ ಮಟ್ಟಿಗೆ ಏನಾದರೂ ರಿಸ್ಕ್ ಫ್ಯಾಕ್ಟರು ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇದ್ದರೆ ಅದು ಯಾವ ರೀತಿಯಲ್ಲಿ ಆಗಬಹುದಂಥ ಚಾನ್ಸಸ್ ಇರ್ಬೋದು ಡಾಕ್ಟ್ರೆ? ಲೈಪೋಸೆಕ್ಷನಲ್ಲಿ ಅದು ಅಂದರೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನುರಿತ ಒಂದು ಪ್ಲಾಸ್ಟಿಕ್ ಕಾಸ್ಮೆಟಿಕ್ ಸರ್ಜನ್ ಅವರ ಒಂದು ಹ್ಯಾಂಡ್ಸಲ್ಲಿ ಡೆಫಿನೆಟ್ಲಿ ಅದನ್ನ ಯೋಚನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ಆದ್ರೂ ಒಂದು ಸಣ್ಣ ಪುಟ್ಟ ಒಂದು ವಿಷಯಗಳು ಇರತಕ್ಕಂಥದ್ದು ಇರ್ತದೆ ಅಂತ ಹೇಳ್ಬೋದು. ಅಲ್ಲಿ ಸಾಮಾನ್ಯವಾಗಿ ಅವರು ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಊತ ಇರುತ್ತೆ. ಈಗ ಸರ್ಜರಿ ಆಗಿದ್ದ ಮೇಲೆ ಒಂದು ಭಾಗ ಊತ ಅನ್ನೋದು ಸಾಮಾನ್ಯವಾಗಿ ಇರ್ತದೆ, ಎಸ್ಪೆಷಲಿ ಲೈಪೋಸೆಕ್ಷನ್ ಅಂತ ನಾವು ಮಾಡಿದಾಗ. ಅದು ಸ್ವಲ್ಪ ದಿವಸ ಅದು ಅಂದರೆ ನಾರ್ಮಲ್ ಆಗಲಿಕ್ಕೆ ಈಗ ಆನ್ ಟೇಬಲ್ ರಿಸಲ್ಟ್ಸ್ ಅವ್ರು ನೋಡಿರ್ತಾರೆ, ಅಂದರೆ ನಾರ್ಮಲ್ ಶೇಪ್ ತೊಗೊಂಡಿರ್ತಕ್ಕಂಥದ್ದು. ಬಟ್ ಅದು ನೆಕ್ಸ್ಟ್ ದಿವಸ ಸ್ವಲ್ಪ ಮಟ್ಟಿಗೆ ಊತ ಬರುತ್ತೆ. ಒಂದು ವಾರ ಆಗ್ತದಾಗ ಸ್ವಲ್ಪ ಮಟ್ಟಿಗೆ ಊತ ಇರುತ್ತೆ, 15 ದಿವಸ ಆದಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿರುತ್ತೆ, ಒಂದು 2-3 ತಿಂಗಳಲ್ಲಿ ಕಂಪ್ಲೀಟಾಗಿ ನಾರ್ಮಲ್ ಆಗಿ ಅದು ಕಡಿಮೆ ಆಗುತ್ತೆ. ಸೊ ಅಲ್ಲಿ ಅವರು ಕನ್ಫ್ಯೂಸ್ ಆಗೋದೇನೆಂದರೆ ಇಲ್ಲಿ ಏನು ಮತ್ತೆ ಅದು ಫ್ಯಾಟ್ ಬಂದ್ಬಿಟ್ಟಿದೆಯಾ ಅಥವಾ ಹೇಗೆ, ಇದು ಏನಿದು ಈ ಥರ ಊತ ಆಗಿದೆ ಮತ್ತು ಹಾಗೇ ಇದೆಯಾ, ನಾವು ಸರಿಯಾಗಿ ಮಾಡಿಲ್ವಾ ಹೇಗೆ ಅಂತ. ಸೊ ಆ ಥರ ಒಂದು ಕನ್ಫ್ಯೂಷನ್ ಅಂತ ಬಿಟ್ಟರೆ ಇದು ಸ್ವಲ್ಪ ರಿಕವರಿ ಟೈಮ್. ಓಕೆ, ಒಂದು ಸ್ವಲ್ಪ ಪೇಷನ್ಸ್ ಇದ್ದಾಗ ಅವರು ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿದಾಗ ರಿಸಲ್ಟ್ಸನ್ನು ನಾವು ನೋಡ್ತಾರೆ. ಮತ್ತು ವೆಯ್ಟ್ ಲಾಸು ಹಾಗೇನೆ, ಅದು ಇನಿಷಿಯಲ್ ಆಗಿ ಅದು ಅಪ್ರಿಷಿಯೇಟ್ ಮಾಡ್ತಕ್ಕಂಥಲ್ಲ. ಒಂದು 15 ದಿವಸ 1 ತಿಂಗಳು ಊತ ಎಲ್ಲ ಕಡಿಮೆ ಆದಾಗ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅವ್ರು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿದಾಗ ಎಲ್ಲ ರಿಸಲ್ಟ್ಸನ್ನು ಅವ್ರು ನೋಡ್ತಾರೆ, ಖಂಡಿತವಾಗಿ ನೋಡ್ತಾರೆ. ಹಾಗೆ ಮತ್ತು ಲೈಫ್ ಟೈಮು ಇರ್ತದೆ. ಬಟ್ ಡಾಕ್ಟರ್, ಇವಾಗ ಅನೇಕ ಜನಗಳಿಗೆ ಇವಾಗ ಲೈಪೋಸೆಕ್ಷನ್ ಅಂತ ಹೇಳುವಂಥದ್ದನ್ನು ರೆಕಮೆಂಡ್ ಮಾಡಿರುವಂಥ ಚಾನ್ಸಸ್ಸು ಇರ್ತದೆ. ಬಟ್ ಆದರೂ ರೆಕಮೆಂಡ್ ಮಾಡಿದ ತಕ್ಷಣವೇ ಅದಕ್ಕೆ ಅವರಿಗೆ ಅನೇಕ ಜನಗಳಿಗೆ ಇವಾಗ ಮುಂದುವರಿಯೋದಕ್ಕೆ ಚಾನ್ಸಸ್ ಇಲ್ಲದೆ ಇರ್ಬೋದು, ಅಥವಾ ಹಲವಾರು ರೀತಿಯಾದಂಥ ಒಂದು ಕನ್ಸರ್ನ್ಸ್ ಇರ್ಬೋದು. ಇಂಥ ವ್ಯಕ್ತಿಗಳಿಗೆ ಇವಾಗ ಲೈಪೋಸೆಕ್ಷನ್ ಅಂತ ಅದು ಚೂಸ್ ಮಾಡಬೇಕಿದ್ರೆ ಪ್ರಮುಖವಾಗಿ ಏನೇನೆಲ್ಲ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ, ಯಾವ ಆಧಾರದ ಮೇಲೆ ಡಿಸಿಷನ್ನು ತಗೋಬೇಕಾಗ್ತದೆ ಅಂತ ನಿಮ್ಮ ಪ್ರಕಾರ ಹೇಳ್ಬೋದು ಡಾಕ್ಟ್ರೆ? ಇಲ್ಲಿ ಅದನ್ನು ಬೊಜ್ಜುತನ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿ ನಾವು ಅದನ್ನು ಕ್ಯಾಟಗರೈಸ್ ಮಾಡ್ತೀವಿ. ಯಾವುದೇ ಒಬ್ಬರು ಈ ಪೇಷಂಟ್ಸ್ಗಳಿಗೆ ಅಥವಾ ಕ್ಲೈಂಟ್ಸ್ಗಳಿಗೆ ನಾವು ಕ್ಯಾಟಗರೈಸ್ ಮಾಡ್ತೇವೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಅವರು ನಾರ್ಮಲ್ ಗ್ರೂಪಲ್ಲಿದ್ದಾರಾ, ಅಥವಾ ಜಸ್ಟ್ ಓವರ್ ವೇಟ್ ಗ್ರೂಪಲ್ಲಿದ್ದಾರಾ, ಅಥವಾ ಒಬೆಸಿಟಿ ಗ್ರೂಪಲ್ಲಿದ್ದಾರಾ, ಅಥವಾ ಮಾರ್ಬಿಡ್ ಒಬೆಸಿಟಿ ಅಥವಾ ಸೂಪರ್ ಒಬೆಸಿಟಿ, ಈ ರೀತಿ ಒಂದು ಕ್ಯಾಟಗರೈಸ್ ಮಾಡ್ತೇವೆ. ಒಬೆಸಿಟಿನ ನಾವು ಜಸ್ಟ್ ಓವರ್ ವೇಟ್ ಇದ್ದಾರೆ ಅಂದರೆ ನಾವು ಮೊದಲನೇದಾಗಿ ಒಂದು ನ್ಯಾಚುರಲ್ ಮೆಥಡ್ಸ್ನ ಸಜೆಸ್ಟ್ ಮಾಡ್ತೇವೆ, ಪ್ರಯತ್ನ ಮಾಡಿ ಅಂತ. ಸೊ ಅದು ಅಥವಾ ಒಬೆಸಿಟಿ ರೀಚಲ್ಲಿದ್ದಾಗ ಅದೊಂದು ಬಾರ್ಡರ್ನಲ್ಲಿದ್ದಾಗ ನಾವು ಅವರಿಗೆ ಮತ್ತೆ ಅದನ್ನು ಸಹ ಸಜೆಸ್ಟ್ ಮಾಡ್ತೇವೆ. ಒಂದು ಸ್ವಲ್ಪ ದಿವಸ ಅವರ ಒಂದು ಕಮಿಟ್ಮೆಂಟ್ಸು ಸಹ ನಮಗೆ ಇಂಪಾರ್ಟೆಂಟ್ ಇರುತ್ತೆ, ಲೈಫ್ ಟೈಮ್ ಅವರನ್ನು ಮಾಡಲೇಬೇಕಾಗಿರೋ ವಿಷಯ ಇರೋದ್ರಿಂದ ಮೊದಲನೇದಾಗಿ ಅವ್ರಿಗೆ ಸಜೆಸ್ಟ್ ಮಾಡಲಾಗುತ್ತೆ ಒಂದು ಎಕ್ಸಸೈಸು, ಒಂದು ಡಯಟಲ್ಲಿ ಏನಾಗುತ್ತೆ ಪ್ರಯತ್ನ ಮಾಡಿ ಅಂತ. ಅದಾಗಿನೂ ಮೀರಿದಾಗ ಲೈಪೋಸೆಕ್ಷನ್ ಅನ್ನೋದು ಡೆಫಿನೆಟ್ಲಿ ಇಂಡಿಕೇಶನ್ ಇದ್ದೇ ಇರುತ್ತೆ. ಸೊ ಇದು ಯಾವುದೇ ಒಂದು ನ್ಯಾಚುರಲ್ ಮೆಥಡ್ಸ್ಗೆ ಯಾವುದು ಈಲ್ಡ್ ಆಗ್ತಾ ಇಲ್ಲ, ಸೊ ಅದು ಅದಕ್ಕಿಂತ ಔಟ್ ಆಫ್ ಕಂಟ್ರೋಲ್ ಇದ್ದಾಗ ಮತ್ತು ಹೆರಿಡಿಟರಿ ಫ್ಯಾಕ್ಟರ್ ಇದ್ದಾಗ ಲೈಪೋಸೆಕ್ಷನನ್ನು ಡೆಫಿನೆಟ್ಲಿ ಯೋಚನೆ ಮಾಡಲೇಬೇಕಾಗುತ್ತೆ.
ಸೊ ಅದರಿಂದ ಲೈಫ್ ಟೈಮ್ ಬೆನಿಫಿಟ್ ಸಹ ಇರುತ್ತೆ. ಖಂಡಿತವಾಗ್ಲೂ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ದೊರಕಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರೆಲ್ಲ ಪರವಾಗಿ ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.